Amen. Hallelujah. ಜ್ಞಾನೋಕ್ತಿಗಳು. ಥ್ಯಾಂಕ್ ಯು. ಸಾರಿ, ಅದು ಇದೆ ವಾಕ್ಯ, ಅದು ಕೊಡ್ತೀನಿ. ಜ್ಞಾನೋಕ್ತಿಗಳಲ್ಲಿ ಕೊಡ್ತೀನಿ ಒಂದು ಐದು ವಾಕ್ಯಗಳು. ಅದಕ್ಕಿಂತ ಮುಂಚೆ ಯಾಕೋಬ ಗ್ರಂಥ 3:6 James chapter 3:6. ಬೈಬಲ್ ಓಕೆ, ಬೈಬಲ್ ತಗೊಂಡು ಬೈಬಲ್ ಸ್ಟಡಿ ಇವತ್ತೇನು ಬೈಬಲ್ ಸ್ಟಡಿ. ಆಮೆನ್. ತೆಗಿರಿ James chapter 3:6. ಯಾಕೋಬ 3:6. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉಳಿಸುತ್ತದೆ. ನೋಡಿರಿ, ನಾಲಿಗೆ ಕಿಚ್ಚೆ, ನಾಲಿಗೆ ಲೋಕರೂಪವಾಗಿ ನಮ್ಮ ಅಂಗಾಂಗಗಳ ನಡುವೆ ಅದನ್ನ ಇಟ್ಟರೆ ನಮ್ಮ ನಾಲಿಗೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಬಾಯಿಯಲ್ಲಿರೋ ನಾಲಿಗೆ ಬಗ್ಗೆ, ಬೇರೆ ನಾಲಿಗೆ ಅಲ್ಲ, ನಮ್ಮ ನಾಲಿಗೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ದೇಹವನ್ನೆಲ್ಲ ಕೆಡಿಸ್ತೇವೆ. ಚಿಕ್ಕ ನಾಲಿಗೆ ಕಣ್ಣುಗಳನ್ನ, ಕಿವಿಗಳನ್ನ, ಇಷ್ಟು ದೊಡ್ಡ ಬಾಡಿಯನ್ನ, ನಮ್ಮ ಜೀವಿತನ, ನಮ್ಮ ನಿತ್ಯ ಜೀವನ ಕೆಡಿಸಿ ಬಿಸಾಡ್ಬೇಕಂತೆ. ನಾನು ಕೆಟ್ಟ ಮಾತುಗಳು ಆಡಲ್ಲ ಅನ್ಬೇಡಿ. ಒಳ್ಳೆ ಮಾತುಗಳೇ ನಿನ್ ದೇವ್ರ ಮಾತಾಡ್ತೀರ. ಒಳ್ಳೆ ಮಾತು, ಲೋಕದ ಮಾತುಗಳೇ ನಿನ್ ದಿನ ಪೂರ್ತಿ ಮಾತಾಡ್ಕೊಂಡಿದ್ರೆ, ಲೋಕ ಸಂಬಂಧ ಮಾತುಗಳು ನಮ್ಮ ನಾಲಿಗೆ ನಮ್ಮನ್ನ ಕೆಡಿಸ್ತಿದ್ದಂತೆ. ಕ್ಲೀನ್ ಆಗಿ ಹೇಳ್ತಾರೆ. ಇನ್ನೊಂದ್ಸಲ ಅದೇ ಮಾತಾಡೋದಮ್ಮ. ನಾಲಿಗೆಯು ಕಿಚ್ಚೆ, ನಡುವೆ ಸಂತ್ರಲ್ಲಿದೆ. ನೋಡಿ, ಇಲ್ಲಿಗೆಲ್ಲ ಸಂತ್ರಲ್ಲಿ ಲಿಕ್ಕಿದಾನೆ. ನಾಲಿಗೆ ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ. ಅಂತ್ಯದಿನಗಳು ದೇವರು ಬರೋದು ಹತ್ರ ಆಗಿದೆ. ಬಲು ಜಾಗರೂಕತೆಯಿಂದ ನಿಮ್ಮ ನಾಲಿಗೆಯನ್ನು ಕಾಪಾಡ್ಕೊಳ್ಳಿ. ಅದರಿಂದ ನರಕಕ್ಕೆ ಹೋಗೋದು ಕೂಡ 100% ಗ್ಯಾರಂಟಿ ಐತಿ. ನಾಲಿಗೆನೆ, ನಮ್ಮ ನಾಲಿಗೆಯಲ್ಲೇ ಇರೋದು, ನಮ್ಮ ಮಾತಲ್ಲೇ. ನಮ್ಮ ಇಷ್ಟು ದೊಡ್ಡ ಬಾಡಿ ನಾಲಿಗೆ ಒಂಥರ ಡ್ರೈವರ್ ಇದ್ದಂಗೆ, ಇಲ್ಲ ಸ್ಟೇರಿಂಗ್ ಇದ್ದಂಗೆ, ಹ್ಯಾಂಡ್ಲ್ ಇದ್ದಂಗೆ. ಏನಾದ್ರು ಮಿಸ್ ಆದ್ರೆ ಹ್ಯಾಂಡ್ಲ್ ಬಿಟ್ರೆ ಏನಾಗುತ್ತೆ? ಗಾಡಿ ಡಿವೈಡರ್ ಬಿಡ್ತೈತೆ, ಬೇರೆಯವ್ರ ಗಾಡಿ ಬಿಡ್ತೈತೆ, ಹಳ್ಳದಲ್ಲಿ ಇಲ್ಲಿ ಬಿಡ್ತೈತೆ, ಏನು ಮರಕ್ಕೆ ಗುದ್ದು ಬಿಡ್ತೈತೆ. ಗಾಡಿ ಬಿಟ್ರೆ ಏನಾಗುತ್ತೆ? ಪಲ್ಟಿ ಹೊಡ್ಕೊಂತೀವಿ. ಯಾರಿಲ್ಲ ನಾವೇ ಪಲ್ಟಿ ಹೊಡ್ಕೊಂತೀವಿ. ಈಗ ನಮ್ಮ ಬಗ್ಗೆ ದೇವ್ರು ಮಾತಾಡ್ತಾ ಇದ್ದಾರೆ. ನಾಳೆಗೆ ನಮ್ಮ ಲೈಫ್ಗೆ ಹ್ಯಾಂಡಲ್ ಇದ್ದಂಗೆ, ಬ್ರೇಕ್ ಇದ್ದಂಗೆ. ಬ್ರೇಕ್ ಇಲ್ದಿರ ಗಾಡಿ ಓಡಿಸೋಕ್ಕಾಗಲ್ಲ. ಹ್ಯಾಂಡಲ್ ಇಲ್ದಿರ, ಹ್ಯಾಂಡಲ್ ಏನಾದ್ರು ಸ್ವಲ್ಪ ಮಿಸ್ ಆಯ್ತು, ಬಿಟ್ರಿ ಸ್ಟೇರಿಂಗ್ ಏನಾದ್ರು ತಪ್ಪೋಯ್ತು ಅಂದ್ರೆ ಎತ್ಕೊಂಡು ಹೋಗಿ ಬಿಡ್ತೈತೆ. ಅಲ್ಲೇ ಜಾಗರೂಕತೆಯಿಂದ ಗಾಡಿನ ಹೆಂಗ್ ಓಡಿಸ್ತೀರೋ ಹಾಗೆ ನಾಲ್ಗೆನ ಭದ್ರವಾಗಿ ಇಟ್ಕೊಬೇಕು. ಗಾಡಿ ಓಡಿಸುವಾಗ ಬಹಳ ಎಚ್ಚರವಾಗಿರ್ಬೇಕು. ಎದುರುಗಡೆ ಗಾಡಿ ಬರೋದು, ಡಿವೈಡ್ಗಳು, ಹಳ್ಳಗಳು, ದಿಣ್ಣೆಗಳು, ಮರಗಳು ಏನೇನು ಬರ್ತಾ ಇದೆ, ಐಟು ಏನು ನೋಡ್ಬೇಕು, ಐಟು ಕೂಡ ಬ್ರಿಡ್ಜ್ ಹತ್ರ ದೊಡ್ಡ ಗಾಡಿ ಎತ್ಕೊಂಡು ಹೋಗ್ಬೇಕು. ಬ್ರಿಡ್ಜ್ ಹತ್ರ ಒಂದು ಏನಾಗುತ್ತೆ, ಗಾಡಿ ಎಲ್ಲ ನೋಡ್ಬೇಕು. ಪ್ರತಿಯೊಂದು ನೋಡ್ಕೊಂಡು ಗಾಡಿ ಓಡಿಸ್ತೀವಿ ನಾವು. ಲೈಟ್ ಇದೆಯಾ ಇಲ್ವಾ, ಮುಳ್ಳು ಗಿಡ, ಯಾರನ್ನ ಬಿದ್ದೋಗಿದ್ದಾರೆ, ಗಾಡಿ ಯಾರು ನಿಲ್ಲಿಸ್ಬಿಟ್ಟಿರ್ತಾರೆ, ಸ್ವಲ್ಪ ಮಿಸ್ ಆದ್ರೆ ಗಬಕ್ಕಂತ ಬಿಡ್ಬಿಡ್ತೀವಿ. ನಾನು ಸಿಸ್ಟರು ಏನು ಬ್ರಿಡ್ಜ್ ಮೇಲೆ ಬರ್ತಾ ಇದ್ದೀನಿ. ಒಂದು ಗಾಡಿ ಬಂದು ರಿಪೇರಿಯಾಗಿ ನಿಂತು ಬಿಟ್ಟಿದ್ದೆ. ನಾನು ಏನೋ ಒಂದು ಕೆಲಸ ನಡೀತಾರೆ, ಅದು ನೋಡ್ಕೊಂಡು ಏನು ಗಾಡಿ ಇರಲ್ಲ ಅದು ಬರ್ತಾ ಹತ್ರ ಹೋಗಿ ಸಿಸ್ಟರ್ ಹೇಳಿದ್ರು, ಗಾಡಿ ಮುಂದೆ ನಿಂತಿಗೆ ಎಲ್ಲಿ ನೋಡ್ತಾ ಇದ್ದೀರಾ, ಆಮೇಲೆ ಚೇಂಜ್ ಮಾಡ್ಕೊಂಡು ಇಲ್ಲಾಂದ್ರೆ ಹೋಗಿ ಕೂತ್ ಬಿಡ್ತೀವಿ. ಎಚ್ಚರವಾಗಿ ವಹಿಸ್ಬೇಕು. ಸರಿ, ಇವಾಗ ಅದ್ರ ಬಗ್ಗೆ ದೇವ್ರು ಮಾತಾಡ್ತಾ, ನಮ್ಮ ನಾಲಿಗೆ ಬಗ್ಗೆ ಮಾತಾಡ್ತಾರೆ. ನಮ್ಮ ನಾಲಿಗೆ ನಮ್ಮನ್ನ ಏನ್ ಮಾಡ್ತಿದ್ದಂತೆ? ನಾಶನ ಮಾಡ್ತಾ ಇದ್ದಂತಿದೆ. ನೋಡ್ಕೊಳ್ಳಿ. ಇನ್ನೊಂದ್ಸರಿ ಅದನ್ನೇ ಓದಮ್ಮ. ಅಗೇನ್ ಚಿಕ್ಕ ಅಂಗ ಅಂತಿರೋದು, ಚಿಕ್ಕ ಅಂಗ ಅಂತಿರೋದು. ಎಷ್ಟು ದೊಡ್ಡ ಕಾಡನ್ನ ಉಳಿಸೋದು, ಚಿಕ್ಕ ಬೆಂಕಿ ಪಟ್ಟ, ಒಂದಿಷ್ಟು ಬೆಂಕಿ ಕಟ್ಟಿ ಬಿಸಿಲು ಕಾಲದಲ್ಲಿ ಹೋಗ್ಬಿಟ್ಟು ಗೀಚ್ಬಿಟ್ಟು ಕಾಡು ಬಿಟ್ಬಿಟ್ರೆ ಕಾಡೆಲ್ಲ ಏನಾಗುತ್ತೆ? ಔಷಧಿ ಗಿಡಗಳು, ಪಕ್ಷಿಗಳು, ಪ್ರಾಣಿಗಳು, ದೊಡ್ಡ ದೊಡ್ಡ ಮರಗಳು ಬಾರ್ದು ತೋಪೆ ಸುಟ್ಟೋಗಿರ್ತದೆ, ಎಕರೆಗಳೇ ಸುಟ್ಟೋಗಿರ್ತದೆ. ಒಂದೇ ಬೆಂಕಿ ಪಟ್ಟ. ಹಂಗೆ ಇಷ್ಟು ದೊಡ್ಡ ಬಾಡಿ, ನಾಲ್ಗೆ ಎಷ್ಟು ಚಿಕ್ಕದಾಗಿದೆ ನೋಡಿ. ನನ್ನನ್ನೇ ನೋಡಿ, ನಿಮ್ಗಲ್ಲ. ಎಷ್ಟಿದೆ? ಒಂದಿಷ್ಟು ಅಗಲ ಇದೆಯಾ? ಇಷ್ಟು ಬಾಡಿನ ಸುಡ್ತಾ ಇದ್ದಾರೆ. ಇದೇ ಕಾಡು.
ಈ ವಾಕ್ಯ ಪ್ರಕಾರ ಇಲ್ಲಿ ದೇವ್ರು ಹೇಳ್ತಾ ಇರೋದು, ಕಾಡಂದ್ರೆ ಕಾಡು ತಿಳ್ಕೋಬೇಡಿ. ಕಾಡು ಬಗ್ಗೆ ಬೆಂಕಿ ಬಗ್ಗೆ ಮಾತಾಡಲ್ಲ. ಕಾಡುಗಳು ಸುಡ್ತಾನೆ ಇರ್ತದೆ, ಬಿಸಿಲು ಕಾಲದಲ್ಲಿ ಅವಾಗ ಕಾಡುಗಳು ಸುಡ್ತಾನೆ ಇರ್ತದೆ, ಅದೆಲ್ಲ ಮಾಮೂಲಿ, ಅದು ತಪ್ಪಲ್ಲ. ನಮ್ಮ ದೇಹನ ಇಲ್ಲಿ ಏನಂತ ಇದೆ ಅಂದ್ರೆ ಈ ವಾಕ್ಯದಲ್ಲಿ ಕಾಡು ಅಂತ ಇದೆ. ಒಂದು ಬೆಂಕಿ ಕಡ್ಡಿ ನಮ್ಮ ನಾಲಿಗೆ ಇದ್ದಂಗೆ, ಇಷ್ಟು ದೊಡ್ಡ ಬಾಡಿನ ಸುಟ್ಟು ಬಿಡ್ತೈದಂತೆ. ಸರಿ, ಈ ನಾಲಿಗೆಯಲ್ಲಿ ಏನ್ ಹೇಳ್ತೀರಿ? ಸುಳ್ಳು ಹೇಳ್ತೀರಿ, ಮೋಸ ಮಾಡ್ತೀರಿ, ಅನ್ಯಾಯ ಕೆಟ್ಟದ್ ಮಾತಾಡ್ತೀರಿ, ಹೊಲಸು ಮಾತು ಮಾತಾಡ್ತೀರಿ, ಕುಚೋದ್ಯ ಮಾತು ಮಾತಾಡ್ತೀರಿ, ಬೈಗಳು ಮಾತಾಡ್ತೀರಿ, ಡಬಲ್ ಮೀನಿಂಗ್ ಮಾತಾಡ್ತೀರಿ, ಸೆಕ್ಸ್ ಮಾತುಗಳು ಮಾತಾಡ್ತೀರಿ, ಬೇರೆಯವ್ರನ್ನ ನಿಂದಿಸ್ತೀರಿ, ಬೈತೀರಿ, ಬೇಸರ ಮಾಡ್ತೀರಿ. ಈ ನಾಲಿಗೆಯಿಂದ ಜಾಸ್ತಿ ಇನ್ನು ಕೆಟ್ಟ ಪದಾರ್ಥಗಳು ನಾಲಿಗೆಯಲ್ಲಿ ಮಾತು ಬಗ್ಗೆ ಮಾತಾಡ್ತಾ ಇದ್ದಾನೆ. ನಾವು ಹೇಳೋ ಮಾತೇ ನಮ್ಗೆ ಉಲ್ಟಾ ಆಗುತ್ತೆ. ಕೆಟ್ಟದ್ದು, ಕೆಟ್ಟ ಮಾತುಗಳು, ಅಶುದ್ಧ ಮಾತುಗಳು, ಅಸಹ್ಯ ಮಾತುಗಳು, ದೇವರಿಗೆ ಇಷ್ಟದಿರೋ ಮಾತುಗಳು ಖಂಡಿತ ನಮ್ಮನ್ನ ದೇವರಿಂದ, ನಮ್ಮನ್ನ ಪರಲೋಕದಿಂದ, ನಮ್ಮನ್ನ ಪರಿಶುದ್ಧತೆಯಿಂದ, ನಮ್ಮನ್ನ ನಿತ್ಯ ಜೀವದಿಂದ, ನಮ್ಮನ್ನ ಭಯದಿಂದ, ನಮ್ಮನ್ನ ಪರಿಶುದ್ಧಾತ್ಮ ದೇವರಿಂದ ದೂರ ಮಾಡ್ಬೇಕು. ಜಾಗರೂಕತೆಯಿಂದ ಮಾತಾಡ್ಬೇಕು. ದೇವ್ರ ಮಕ್ಕಳು ಬೇರೆಯವ್ರಿಗೆಲ್ಲ ಇಷ್ಟು ಚೆನ್ನಾಗಿ ಬೋಧಿಸಲ್ಲ. ಅವ್ರಿಗೆಲ್ಲ ಅವ್ರ ಗಂಟುಗಳು ಇಷ್ಟು ಚೆನ್ನಾಗಿ ಕ್ಲೀನಾಗಿ ಹೇಳಲ್ಲ. ನಾಲ್ಗೆ ಬಗ್ಗೆ ಬೈಬಲ್ ಕ್ಲೀನಾಗಿ ಹೇಳ್ತದೆ, ಚೆನ್ನಾಗಿ ಕೇಳಿ. ಸುಳ್ಳು ಹೇಳಕ್ ಈಸಿಯಾಗಿ ಹೇಳ್ಬಿಡ್ತೀರಾ, ತಪ್ಪಿಸ್ಕೊಳ್ಳೋದಕ್ಕೆ. ಕೋಪ ಬಂದಾಗ ಮಾತಾಡ್ಬಿಡ್ತೀರಿ, ಕೆಟ್ಟ ಮಾತು ಒಳ್ಳೆ ಮಾತು ಎಲ್ಲ ಮಾತಾಡ್ಬಿಡ್ತೀರಿ, ಬೈದ್ಬಿಡ್ತೀರಿ, ನಿಂದಿಸ್ಬಿಡ್ತೀರಿ, ಅವ್ರ ಬಗ್ಗೆ ಮಾತಾಡ್ಬಿಡ್ತೀರಿ, ಅವರು ಸೈಜ್ ಬಗ್ಗೆ ಮಾತಾಡ್ತೀರಿ, ಅವ್ರ ಕಲರ್ ಬಗ್ಗೆ ಮಾತಾಡ್ತೀರಿ, ಅವ್ರ ಹೆಸರು ಬಗ್ಗೆ ಮಾತಾಡ್ತೀರಿ, ಅವ್ರ ತಂದೆ ತಾಯಿ ಬಗ್ಗೆ ಮಾತಾಡ್ತೀರಿ, ಅವ್ರ ಮನೆಯವ್ರ ಬಗ್ಗೆ ಮಾತಾಡ್ಬಿಡ್ತೀರಿ. ಕೆಟ್ಟ ಮಾತಲ್ಲ ಅದು, ಒಳ್ಳೆ ಮಾತುಗಳೇ. ಹುಷಾರು. ನಾಲಿಗೆ ಬೇರೆಯವ್ರ ಮೇಲೆ ದೂರ ಹೇಳೋದು ನಾಲಿಗೆನೆ, ಬೇರೆಯವ್ರ ಮೇಲೆ ದೂರ ಹೇಳೋದು ನಾಲಿಗೆನೆ. ಪಾಸ್ಪತ್ರ ವಿಶ್ವಾಸಿಗಳ ಬಗ್ಗೆ ಹೇಳೋದು ನಾಲಿಗೆನೆ. ಆಮೇಲೆ ಸುಳ್ಳು ಹೇಳ್ಬೇಡಿ. ಮಕ್ಕಳು ಕೂಡ ಚಿಕ್ಕ ವಯಸ್ಸಿಂದ ಒಳ್ಳೆ ಮಾತುಗಳು ಮಾತಾಡ್ಬೇಕು. ತಂದೆ ತಾಯಿ ಹತ್ರ, ಟೀಚರ್ ಹತ್ರ, ಪಾಸ್ಟರ್ ಹತ್ರ ಸುಳ್ಳು ಹೇಳ್ಬಾರ್ದು, ಕಚಡ ಮಾತುಗಳು ಆಡ್ಬಾರ್ದು. ಚಿಕ್ಕ ಮಕ್ಕಳು ಕೂಡ ನಾನು ಕಂಡೀಷನ್ ಆಗಿ ಹೇಳ್ತೀನಿ. ಸಿಕ್ಕಿದ್ರೆ ಅದೇ ತರ ಕೋಪ ಬರ್ತಾ ಇದೆ ನನಗೆ, ನಿಮ್ಮಲ್ಲಿ ಪಾಯಿಂಟ್ ಬಿಟ್ಟು ಬಿಡ್ಬೇಕು ಇವಾಗ್ಲೇನೆ. ದೇವ್ರು ಇವಾಗ ಮಾತಾಡ್ತಾ ಇದ್ದಾರೆ, ದೊಡ್ಡವ್ರು ಚಿಕ್ಕವರು ಎಲ್ಲಾರು ಯೂಟ್ಯೂಬ್ ಅಲ್ಲಿ ಕೇಳೋರು ಕೂಡ. ನಮ್ಮ ನಮ್ಮ ದೇಹ, ನಮ್ಮ ಕಾಡನ್ನ ಚಿಕ್ಕ ಬೆಂಕಿ ಕಟ್ಟಿ ಸುಟ್ಟು ಬಿಸಾಕ್ತಾರೆ. ಒಂದೇ ಬೆಂಕಿ ಕಟ್ಟಿ ಸಾಕು. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಂದ್ ಮಾಡ್ಬಿಡ್ತೈತೆ. ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಮರ, ಗಿಡಗಳು ಎಲ್ಲ ಸುಟ್ಟಿ ಬಗೆ ಆಗಿ ಆ ಪೊಲ್ಯೂಷನ್ ಕೂಡ ಆಗ್ಬಿಡ್ತದೆ. ಔಷಧಿ ಗಿಡಗಳೆಲ್ಲ ಸುಟ್ಟೋಗುತ್ತೆ. ನಮ್ಮ ಅಧರ್ಮ ಸ್ವರೂಪ ನಮ್ಮ ನಾಲಿಗೆ ಹೆಚ್ಚಿರುವಾಗ ಕಂಟ್ರೋಲ್ ಮಾಡಬೇಕು. ಯಾವ ಮನುಷ್ಯನ ನಾಲಿಗೆಯನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ನಮ್ಮ ದೇವರು ಮಾತ್ರ, ಪರಿಶುದ್ಧಾತ್ಮ ಮಾತ್ರ ಈ ನಾಲಿಗೆಯನ್ನ ಕಂಟ್ರೋಲ್ ಮಾಡ್ತಾನೆ. ಕಂಟಿನ್ಯೂ ಮಾಡವ. ಏನ್ ಮಾಡ್ತೈತೆ ಅಂದ್ರೆ ನಮ್ಮ ದೇಹನ ಕೆಡಿಸ್ತೈತೆ. ಹುಷಾರು. ಬೇರೆ ಯಾರು ಕೆಡಿಸಲ್ಲ, ಬೇರೆ ಯಾರು ನಾಶನ ಮಾಡಕ್ ಆಗಲ್ಲ ನಿನ್ನ. ನಿನ್ ಮಾತುಗಳು, ನಿನ್ ಮಾತಿನ ಮೇಲೆ ನಿಂತಿರ್ತೀಯ. ಏನ್ ಬಿತ್ತೀಯ ಅದನ್ನ ಕುಯ್ಕೊಂತೀಯ. ಈ ನಾಲಿಗೆಯಿಂದ ನಿನ್ ಲೈಫ್ ಇರೋದೇ ನಿನ್ ನಾಲಿಗೆಯಲ್ಲಿ. ನಿನ್ ಕೈಯಲ್ಲಿಲ್ಲ, ನಿನ್ ಕಾಲಲ್ಲಿಲ್ಲ, ನಿನ್ ಕಣ್ಣಲ್ಲಿಲ್ಲ. ನಿನ್ನ ನಾಲಿಗೆಯಲ್ಲಿದೆ ನಿನ್ ಲೈಫ್. ನಿನ್ ಜೀವ ನಿನ್ ನಾಲಿಗೆಯಲ್ಲಿ ಐತೆ. ನಿನ್ ಮರಣ ನಿನ್ ನಾಲಿಗೆಯಲ್ಲಿ ಐತೆ. ನಿನ್ ನಾಶನ ನಿನ್ ನಾಲಿಗೆಯಲ್ಲಿ ಐತೆ. ನಿನ್ ಒಳ್ಳೆಯದು ನಿನ್ ನಾಲಿಗೆಯಲ್ಲಿ ಐತೆ. ಕೆಟ್ಟದ್ದು ಬೇಕಾದ್ರೆ ನಾಲಿಗೆಯಲ್ಲಿ ಇರೋದು. ನೀನ್ ಯಾವುದಕ್ಕೆ ನಾಲಿಗೆಯಲ್ಲಿ ಅವಕಾಶ ಕೊಡ್ತೀಯೋ, ನಾಲಿಗೆಗೆ ನೀನ್ ಯಾವುದನ್ನ ಮಾತಾಡ್ತೀಯೋ ಅದು ನಿನ್ ಬಾಡಿ ಎಕ್ಸ್ಪೆಕ್ಟ್ ಮಾಡ್ತೇವೆ. ಬಹಳ ಜಾಗೃತಿ, ಇದು ಮಾತ್ರ ವೆರಿ ಇಂಪಾರ್ಟೆಂಟ್. ನಿಮಗೆ ತುಂಬಾ ಜಾಸ್ತಿ ಜಾಗೃತಿಯಿಂದ ನೀವು ಕೇಳಬೇಕಿದೆ. ಕೋಪ ಬಂದಾಗೆ ಜಾಸ್ತಿ ಮಾತಾಡ್ತೀವಿ. ಹೆಂಗಂದ್ರೆ ಹಂಗೆ ಬಂದಾಗೆಲ್ಲ ಕೋಪ, ಬೇಸಿಗೆ, ಅವ್ರ ಮೇಲಿರೋ ಎಲ್ಲ ಹಳೆ ಕೋಪ ಎಲ್ಲ ಮಾತಾಡ್ಬಿಡ್ತೀವಿ. ನಿಧಾನ, ಕ್ಷಮಿಸು. ಬೈಬಲ್ ಹೇಳ್ತದೆ ಕ್ಷಮಿಸು. ಜಾಸ್ತಿ ಮಾತಾಡಬೇಡ. ಸೃಷ್ಟಿಕರ್ತನ ಮುಂದೆ ಅಧಿಕವಾಗಿ ಮಾತಾಡಬೇಡ. ಏನನ್ನ ಭಕ್ತಿಗೆ ವೃದ್ಧಿ ಇದ್ರೆ ಕಾಲೋಚಿತವಾದ ಮಾತುಗಳನ್ನ ಭಕ್ತಿ ವೃದ್ಧಿಗಾಗಿ ಮಾತಾಡ. ಭಕ್ತಿ ವೃದ್ಧಿ ಮಾತುಗಳು ಬಿಟ್ಟು ನೀನು ಚೆನ್ನಾಗೆ ನಾನೇನು ಅಂತ ಪಾಪಿನ ಅಂತ ನೀನು ಊರೆಲ್ಲ ದಿನೆಲ್ಲ ಅವುಗಳನ್ನೇ ಮಾತಾಡ್ತಾ ಇದ್ರೆ, ಸಿನಿಮಾಗಳ ಬಗ್ಗೆ, ಸೀರಿಯಲ್ ಬಗ್ಗೆ, ಹೀರೋಗಳ ಬಗ್ಗೆ, ಹೀರೋಯಿನ್ ಬಗ್ಗೆ, ಮನುಷ್ಯರ ಬಗ್ಗೆ, ನಿನ್ನ ಬಗ್ಗೆ, ನಿನ್ ಮನೆ ಬಗ್ಗೆ, ನಿನ್ ಗಂಡನ ಬಗ್ಗೆ, ನಿನ್ ಮಕ್ಕಳ ಬಗ್ಗೆ, ನಿನ್ ಹೆಂಡತಿ ಬಗ್ಗೆ, ನಿನ್ನ ಮಕ್ಕಳ ಸ್ಟಡಿ ಬಗ್ಗೆ,
ನಿಮ್ಮ ಮನೆಗಿರೋ ವಸ್ತುಗಳ ಬಗ್ಗೆನೇ ಮಾತಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ನಾಶನ ಮಾಡ್ತದೆ ಬಾಡಿಯನ್ನು. ಕಾಲೋಚಿತವಾದ ಮಾತುಗಳು ಕೇಳುವವರ ಹಿತಕ್ಕಾಗಿ ಒಳ್ಳೆ ಮಾತುಗಳು, ಭಕ್ತಿ ಮಾತುಗಳಿದ್ರೆ ಮಾತಾಡಿ. ಇಲ್ಲಂದ್ರೆ ಸುಮ್ಮನೆ ನನ್ಗೆ ಗೊತ್ತಿದ್ದಂಗೆ ನಾನು ಚೆನ್ನಾಗಿ ಕಲ್ತಿರೋದೇನೆಂದ್ರೆ, ದೇವ್ರ ಹತ್ರ ಮಾತಾಡೋರು ಜಾಸ್ತಿ ಮನುಷ್ಯರ ಹತ್ರ ಮಾತಾಡೋರು. ದೇವ್ರ ಹತ್ರ ಯಾರು ಜಾಸ್ತಿ ಮಾತಾಡ್ತಾರೋ, ಜಾಸ್ತಿ ಪ್ರೇಯರಲ್ಲಿ, ಬೈಬಲಲ್ಲಿ, ದೇವ್ರ ಹತ್ರ ಫಾಸ್ಟಿಂಗ್ ಅಲ್ಲಿ, ಬೈಬಲ್, ಅವರು ಮನುಷ್ಯರ ಹತ್ರ ಮಾತಾಡಕ್ಕೆ ಇಷ್ಟ ಆಗಲ್ಲ, ಮಾತಾಡೋದು ಇಲ್ಲ, ಬರಲ್ಲ ಆ ಥರ ಅವ್ರಿಗೆ. ಅದು ಟೋಟಲಿ ಹಂಗೆ ಕಂಟ್ರೋಲ್ ಅದು ಅವರು ಓದೋ ವಾಕ್ಯನೋ, ಅವ್ರು ಧ್ಯಾನಿಸಿರೋ ವಾಕ್ಯನೋ, ಮಾಡೋ ಪ್ರಾರ್ಥನೆ, ಅವ್ರ ಮುಖದಲ್ಲಿರೋ ಪ್ರಕಾಶನೋ, ಮಹಿಮೆನೋ ಅವ್ರಿಗೆ ಆ ಥರ ಇಷ್ಟ ಆಗಲ್ಲ. ಅವ್ರ ಜಾಗ ಖಾಲಿ ಮಾಡ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಇಲ್ಲದಿದ್ರೆ ಒಳ್ಳೇದಾಡ್ತಾರೆ. ಇನ್ನೂ ಒಂದು ವಾಕ್ಯ ಓದಿ, ಅದನ್ನೇ ಫುಲ್ ಆಗಿ ಓದ್ಬಿಡೋ ದೊಡ್ಡ ವಾಕ್ಯ ಅದು. ಏನ್ ಮಾಡ್ತಾ ಇದ್ದಂತೆ ನಮ್ ನಾಲ್ಗೆ ನರಕಕ್ಕೆ ಹೋಗಿ ಬೆಂಕಿಯನ್ನ. ನರಕದಲ್ಲಿ ಏನಿದೆ? ನಿತ್ಯ ಜೀವ ಇದೆಯಾ? ಒಳ್ಳೇದಿದೆಯಾ? ನಾಶನ, ಸುಡೋದು, ಮರಣ. ನರಕಕ್ಕೆ ಇನ್ನೊಂದು ಹೆಸರೇ ಮರಣ, ನರಕಕ್ಕೆ ಇನ್ನೊಂದು ಹೆಸರೇ ನಾಶನ, ನರಕಕ್ಕೆ ಇನ್ನೊಂದು ಹೆಸರೇ ಕತ್ತಲೆ ಲೋಕ, ನರಕಕ್ಕೆ ಇನ್ನೊಂದು ಹೆಸರೇ ಆಮೇಲೆ ಬೆಂಕಿಯ ಕೆರೆ, ನರಕಕ್ಕೆ ಇನ್ನೊಂದು ಹೆಸರೇ ಯಾತನೆ ಸ್ಥಳ. ಅಲ್ಲಿಂದ ಹೋಗಿ ಬೆಂಕಿಯನ್ನು ಹತ್ತಿಸ್ಕೊಂಡ್ ಬಂದು ಇಷ್ಟು ಬಾಡಿಯನ್ನು ಸುತ್ತಲಿ. ಆಮೇಲೆ ಬರೀ ನಮ್ಮನ್ನ ಕೆಡಿಸ್ಕೊಳ್ಳಲ್ಲ ಅಂತೆ, ಬೇರೆ ಕುಟುಂಬನ, ಬೇರೆ ಮನುಷ್ಯನ, ಬೇರೆ ಕುಟುಂಬನ, ಒಂದು ಊರನ್ನೇ, ಒಂದು ದೇಶದ ಬೇಕಾದ್ರೆ ಉಳಿಸ್ಬೇಕು. ಕೆಲವು ಕಾರ್ಯಗಳು ನಡೀತಾ ಇದೆ, ನ್ಯೂಸ್ ಬರ್ತಾ ಇದೆ. ಒಂದರಿಂದ ಅದು ಎಷ್ಟೋ ಕೊಲೆಗಳಾಗ್ತಾ ಇದೆ. ಒಂದು ಮಾತಾಡಿದ್ರು ಒಂದು ಲೇಡಿ, ಅದರಿಂದ ಎಷ್ಟೋ ಕೊಲೆಗಳಾಗ್ಬಿಡ್ತಾ ಇದೆ. ಆ ಮಾತು ನಾಲಿಗೆ ಬಿಗಿ ಹಿಡಿದು ಮಾತಾಡ್ಬೇಕು, ಎಚ್ಚರವಾಗಿ ಮಾತಾಡ್ಬೇಕು, ಜಾಗರೂಕತೆಯಿಂದ ಮಾತಾಡ್ಬೇಕು. ಬಲಹೀನತೆ ಮಾತಾಡ್ಬಿಡ್ತದೆ, ನಾವು ಕಂಟ್ರೋಲ್ ಮಾಡ್ಬೇಕು. ದೇವ್ರನ್ನ ಕೇಳ್ಬೇಕು, ಅಭಿಷೇಕನ ಕೇಳ್ಬೇಕು, ಆತ್ಮನ ಕೇಳ್ಬೇಕು, ಕಟ್ಟಿ ಆಗ್ಬೇಕು, ಉಪವಾಸ ಮಾಡ್ಬೇಕು, ಬೈಬಲ್ ಓದ್ಬೇಕು ಚೆನ್ನಾಗಿ. ದೇವ್ರು ಕೊಡ್ತಾನೆ ಜ್ಞಾನನ, ಹುಷಾರ್. ಇಷ್ಟು ನೀಟಾಗಿದ್ದು ನಾಲಿಗೆಯಲ್ಲಿ ಮಿಸ್ ಆಗ್ಬೇಡ, ನಾಲಿಗೆಯಲ್ಲಿ ತಪ್ಪಿ ಹೋಗ್ಬೇಡ, ನಾಲಿಗೆಯಲ್ಲಿ ಪಾಪ ಮಾಡ್ಬೇಡ, ನಾಲಿಗೆಯಲ್ಲಿ ಸಿಕ್ಕಾಕೋಬೇಡ. ಸೈತಾನ ಕಾಯ್ತಾ ಇರ್ತಾನೆ, ಯಾವ ಪಾಪದಲ್ಲಿ ಇವರನ್ನ ಬೀಳಿಸೋಣ, ಯಾವ ತಂತ್ರದಲ್ಲಿ ಇವರನ್ನ ಬೀಳಿಸೋಣ. ಕಣ್ಣು ಕರೆಕ್ಟ್ ಆಗಿದೆ, ಕಿವಿ ಕರೆಕ್ಟ್ ಆಗಿದೆ, ಇವ್ರ ಕೈ ಕರೆಕ್ಟ್ ಆಗಿದೆ, ಇವ್ರ ನಾಲಿಗೆ ಕರೆಕ್ಟ್ ಆಗಿದೆ, ಇವ್ರ ಆಲೋಚನೆ ಕರೆಕ್ಟ್ ಆಗಿದೆ, ಇವ್ರ ಹೃದಯ ಕರೆಕ್ಟ್ ಆಗಿದೆ, ನಾಲಿಗೆಯಲ್ಲಿ ಬೀಳಿಸ. ಈ ತರ ಮಾತುಗಳು ಕೊಡೋಣ. ಆಮೇಲೆ ಇಲ್ಲಿ ದೇವ್ರು ಕೂಡ ಬೈಯೋದು ನಾಲಿಗೆನೆ, ಪಾಸ್ನು ಬೈಯೋದು ನಾಲಿಗೆನೆ, ಅಕ್ಕಪಕ್ಕ ಜನಗಳ ಬಂಧು ಬಳಗನ ಬೈಯೋದು ನಾಲಿಗೆನೆ. ಜಾಗರೂಕತೆ ಇದ್ದೀರಿ, ಹುಷಾರ್. ನಾನು ಅಜಾಗರೂಕತೆಯಿಂದ ಮಾತಾಡಿದೆ, ಬೈ ಮಿಸ್ಟೇಕ್ ಅಲ್ಲಿ ಮಾತಾಡಿದೆ ಅನ್ಬಾರ್ದಂತೆ. ಅಕಸ್ಮಾತಾಗಿ ಮಾತಾಡ್ಬಿಟ್ಟೆ, ಬಾಯಿ ತಪ್ಪಿ ಮಾತಾಡ್ಬಿಟ್ಟೆ, ಹೇಳ್ಬಾರ್ದಂತೆ. ಸರ್ವಶಕ್ತಿ ಮುಂದೆ ಜಾಸ್ತಿ ಮಾತಾಡಬೇಡ, ಹಂಗೆ ಬಂದಿದೆ ಬೈಬಲಲ್ಲಿ. ಅಕಸ್ಮಾತಾಗಿ ಮಾತಾಡ್ಬಿಟ್ಟೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾತಾಡ್ಬಿಟ್ಟೆ, ಬೈ ಮಿಸ್ಟೇಕ್ ಮಾತಾಡ್ಬಿಟ್ಟೆ, ಸಾರಿ. ಮಾತಾಡಿ ಯಾವಾಗ್ಲೂ ಅನ್ಬಾರ್ದು, ಬೈ ಮಿಸ್ಟೇಕ್ ಆಗುತ್ತೆ. ಯಾವಾಗ್ಲೂ ಒಂದ್ಸರಿ ಮಾತಾಡ್ತಿದ್ರೆ ಬರಲ್ಲ, ಯಾವಾಗ್ಲೂ ಅದೇ ಬಳಸ್ತಾ ಇದ್ರೆ ದೇವ್ರು ಎಕ್ಸ್ಪೆಕ್ಟ್ ಮಾಡಲ್ಲ, ತಪ್ಪು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ವಾಕ್ಯ ಓದಿ, 18:20 ಪ್ರಾವರ್ಬ್ಸ್, ಜ್ಞಾನೋಕ್ತಿಗಳು 18:20-21, ಸಾಮುದ್ರಗಳು 18:20-21, ಪ್ರಾವರ್ಬ್ಸ್ 18:20-21. ಜೀವ ಮರಣ ನಾಲಿಗೆಯ ವಶ. ನಿನ್ನ ಮರಣ ಹೊಂದಬೇಕಾದ್ರೂ ನಿನ್ನ ನಾಲಿಗೆನೇ ಕಾರಣ. ನೀನ್ ಸತ್ತು ಹೋಗ್ಬೇಕಾದ್ರೆ, ಸತ್ತು ನರಕಕ್ಕೆ ಹೋಗೋದು ಕಳಿಸೋದು ನಾಲಿಗೆನೆ. ಆಮೇಲೆ ನೀನ್ ನಿತ್ಯ ಜೀವಕ್ಕೆ ತಗೊಂಡೋಗೋದು ನಾಲಿಗೆ. ಎರಡು ನಿನ್ನ ನಾಲಿಗೆಯಲ್ಲಿ ಐತೆ. ದೇವ್ರ ಹತ್ರಕ್ಕೆ ಹೋಗೋದು, ಸೈತಾನ ಹತ್ರಕ್ಕೆ ಹೋಗೋದು, ನರಕಕ್ಕೆ ಹೋಗೋದು, ಪರಲೋಕಕ್ಕೆ ಹೋಗೋದು, ಬೆಳಕಿನ ರಾಜ್ಯಕ್ಕೆ ಹೋಗೋದು, ಕತ್ತಲೆ ಲೋಕಕ್ಕೆ ಹೋಗೋದು ನಿನ್ನ ನಾಲಿಗೆಯಲ್ಲಿ ಐತೆ. ನಿನ್ನ ಹತ್ರ ಇದೆ. ನೋಡ್ಕೋ. ನಿನ್ನ ನಾಲಿಗೆಗೆ ಕಂಟ್ರೋಲ್ ಕೊಡ್ತಾ ಇದ್ದಾನೆ. ತಿರ್ಗಾ ಯಾರ್ಯಾರನ್ನ ಬೈಕೋಬೇಡ, ಅಕ್ಕಪಕ್ಕದವ್ರನ್ನ ಬೈಕೋಬೇಡ, ಮನೆಯವ್ರನ್ನ ಬೈಕೋಬೇಡ, ಓದಕನ್ನ ಬೈಕೋಬೇಡ.
ನಿನ್ ಕಂಟ್ರೋಲ್ ಅಲ್ಲಿ ಐತೆ ಅದು. ನೀನ್ ಅವ್ರು ಮಾತಾಡಿಸ್ತಾರೆ, ನಿನ್ ಗಂಡನೇ ಇರಲಿ, ಅವ್ರು ನಿನ್ ಹೆಂಡತಿನೇ ಇರಲಿ, ನಿನ್ ತಂದೆ ತಾಯಿ ಇರಲಿ, ಅವ್ರಂಗ ನನ್ ರೇಗಿಸ್ತಾರೆ, ನನ್ ಕೋಪ ತರಿಸ್ಬೇಡ ಅಂತಾರೆ. ನನ್ ಕೋಪ ಬಂದ್ರೆ ಅವ್ರು ಮಾಡ್ತಾರೆ, ನಿನ್ ಕಂಟ್ರೋಲ್ ಐತೆ. ಕೋಪ ಬಂದ್ರೆ ಪಾಪ ಮಾಡ್ಬೇಡ, ನಿನ್ ಕಂಟ್ರೋಲ್. ನೀನ್ ಆ ತರ ಟ್ರೈನಿಂಗ್ ತಗೊಂಡಿರ್ಬೇಕು ನಿನ್ಗೆ ನೀನೇ. ಅವ್ರು ಮಾತಾಡ್ತಾರೆ, ನಾವ್ ಮಾತಾಡ್ಬಾರ್ದು. ಸ್ವಾಮಿ ಹೆಂಗಿದ್ದ ನಾವ್ ಹಂಗಿರ್ಬೇಕು, ಸಿಲ್ಬೇಕು. ಆತನಿಗೆ ಮಾತಾಡಕ್ ನಾಲ್ಗೆ ಇರ್ಲಿಲ್ಲ ಅಂತ ಅನ್ಕೊಂಡ್ರೆ, ನೀವು ಗೊತ್ತಿಲ್ಲ ಅನ್ಕೊಂಡ್ರೆ, ಹೋಗ್ಲಿ ಆ ಜ್ಞಾನ ಇಲ್ಲ ಅನ್ಕೊಂಡ್ರೆ ಸ್ವಾಮಿಗೆ ಯಾಕೆ ಬರಲ್ಲ? ಬರ್ತೈತೆ. ಅದಲ್ಲ, ಎಲ್ಲ ಒಳ್ಳೆಯದಲ್ಲ. ಎಲ್ಲ ಮಾತುಗಳು ಆಡ್ಬಾರ್ದು. ಕೋಪಕ್ಕೆಲ್ಲ ಮಾತಾಡ್ಬೇಡಿ. ಯಾವತ್ತೂ ಹೇಳ್ತೀನಿ, ಸುಮ್ಮನೆ ಇರಿ. ಯಾರನ್ನ ಮಾತಾಡಿ, ವಾಕ್ಯ ಕೇಳಿದ್ರೆ ಪಾಸ್ಟೇ ಮಾತಾಡ್ಲಿ, ಸುಮ್ಮನೆ ಇರಿ. ನೀನ್ ಗ್ರೇಟ್ ಆಗ್ತೀಯ ಪಾಸ್ಟ್ ಮುಂದೆ ದೇವ್ರ ಹತ್ರ. ಪಾಸ್ಟೇ ಮಾತಾಡ್ಲಿ, ಸುಮ್ಮನೆ ಇರಿ. ಆಮೇನ್. ಅವರು ಹಂಗನ್ಬೇಡ, ದಯವಿಟ್ಟು ಸುಮ್ಮನೆ ಹಾಗೆ. ಸರಿ, ನಿನಗಿಂತ ಚಿಕ್ಕೋರೇ ಮಾತಾಡಲಿ, ಸುಮ್ಮನೆ ಇರಿ. ಪಾಸ್ಟ್ ದೊಡ್ಡವರಾದ್ರು ಬೇಡ, ನಿನ್ಗಿಂತ ಚಿಕ್ಕೋರೇ ಮಾತಾಡ್ತಾರೆ, ಸುಮ್ಮನೆ ಇರಿ. ಯಾರ ಮೂಲಕ ಬೇಕಾದ್ರೂ ನಿನ್ನ ಸೈತಾನ ಶೋಧಿಸ್ಬೋದು, ದೇವರು ಶೋಧಿಸ್ಬೋದು. ಈಗ ವಾಕ್ಯ ಕೇಳ್ಕೊಂಡು ಇದಕ್ಕೂ ಶೋಧನೆ ಬರ್ತೈತೆ, ಮರಿಬೇಡಿ. ನೀವೆಲ್ಲ ಇಟ್ಕೊಂಡು ಹೋಗಿ. ಈ ಯಾವ ವಾಕ್ಯನ ಯಾವತ್ತನ ಚರ್ಚೆಗೆ ಬಂದು ಕೇಳ್ಕೊಂಡು ಹೋಗಿ, ಅದ್ ಕೆಲ್ಸದ ಮೇಲೆ, ಮನೆಯಲ್ಲಿ, ಗಂಡನ ಹತ್ರ, ಹೆಂಡತಿ ಹತ್ರ, ಮಕ್ಕಳ ಹತ್ರ, ಅತ್ತೆ ಹತ್ರ, ಸೊಸೆ ಹತ್ರ, ಅಳಿನ ಹತ್ರ, ಫ್ರೆಂಡ್ಸ್ ಹತ್ರ, ಪಾಸ್ಟರ್ ಹತ್ರ, ವಿಶ್ವಾಸಿಗಳ ಹತ್ರ, ಅಕ್ಕಪಕ್ಕ ಮನೆಗಳವ್ರ ಹತ್ರ, ಇಷ್ಟು ಜನರ ಮೂಲಕ ನಿಮ್ಗೆ ಶೋಧನೆ ಬರ್ತದೆ. ನೀವು ಯಾವತ್ತೆಲ್ಲ ಬಂದು ಚರ್ಚಿಗೆ ವಾಕ್ಯ ಕೇಳ್ಕೊಂಡು ಹೋಗ್ತಿರೋ, ನಿಮ್ಮ ಮನೇಲಿ ನಿಂತ್ಕೊಂಡು ಬೈಬಲ್ ಓದ್ತಿರೋ, ಶೋಧನೆ ಪಕ್ಕಾ ಬರ್ತೈತೆ. ಅದನ್ನ ಮಾಮೂಲಿಯಾಗಿ ಅನ್ಯ ಜನಗಳ ತರ ತಕೊಂತಾ ಇದ್ದೀವಿ. ನೀವು ಅನ್ಯ ಜನಗಳ ತರ ಅದನ್ನ ತಕೊಂತಾ ಇದ್ದೀವಿ. ವಿಶ್ವಾಸ ಮಾಡ್ಕೊಂಡು ಹೋಗ್ತೀರಾ, ನಂಬಿಟ್ಟು ಹೋಗ್ತೀರಾ, ಬಟ್ ಅಲ್ಲಿ ಶೋಧನೆ ಬಂದ ತಕ್ಷಣ ಜಾರಿ ಮಾತಾಡ್ಬಿಡ್ತಾ ಇದ್ದೀರಾ. ಅದು ಸೈತಾನ ಅಲ್ಲ, ಅದು ದೇವರೇ ಬಿಟ್ಟಿರೋದು ನಿನ್ನ ಪರೀಕ್ಷೆ ಮಾಡಾಕ. ನಿನ್ ಸೊಸೆ ಸೈತಾನ ಅಲ್ಲ, ನಿಮ್ಮ ಅತ್ತೆ ಸೈತಾನ ಅಲ್ಲ, ನಂಬೇರೋ ನಿನ್ ತಮ್ಮ ನಿಮ್ಮ ಅಣ್ಣ ಸೈತಾನ ಅಲ್ಲ. ನಿನ್ನ ಪರೀಕ್ಷೆ ಮಾಡಕ್ ಇರೋದು ಯಾವಾಗ್ಲೂ ಸೈತಾನನೇ ಇರಲ್ಲ. ದೇವ್ರ ಪರೀಕ್ಷೆ ಮಾಡಕ್ ಕಳ್ಸಿರ್ತಾನೆ. ಸೈತಾನನೇ ಕೇಳ್ಕೊಂಡ್ ಬಂದಿರ್ತಾನೆ. ನೋಡಕ್ ತಬಕ್ಕಂತ ಬಿದ್ದು ಹೋಗ್ತೀವಿ. ಮೌನವಾಗಿರಿ, ಮೌನವಾಗಿರಿ. ಎಲ್ಲಾ ಸಮಯ ಮಾತಾಡ್ಬೇಡಿ, ಎಲ್ಲಾನು ಮಾತಾಡ್ಬೇಡಿ, ಬಾಯಿ ಜಾರಿ ಮಾತಾಡ್ಬೇಡಿ. ದಯವಿಟ್ಟು ನಿನಗ್ ಪ್ರಾಬ್ಲಮ್, ಬೇರೆ ಯಾರಿಗಾರ ಇಲ್ಲಿ ನಿನಗ್ ಪ್ರಾಬ್ಲಮ್. ನಿನ್ನ ಆತ್ಮನ ವಂಚಿಸ್ಕೊಂತೀಯ, ನಿನ್ನ ರಕ್ಷಣೆನ ಲಾಸ್ ಮಾಡ್ಕೊಂತೀಯ, ನಿನ್ ನಂಬಿಕೆಯನ್ನ ಕೆಡಿಸ್ಕೊಂತೀಯ, ನಿನ್ನ ವಿಶ್ವಾಸನ ವೇಸ್ಟ್ ಮಾಡ್ಕೊಂತೀಯ. ಖುದ್ದು ನಿನ್ನ ಬಾಯಲ್ಲೈತೆ ನಿನ್ ಜೀವ ಮರಣ. ನೋಡಿ, ಕ್ಲೀನಾಗಿ ನೋಡ್ಕೊಳ್ಳಿ ವಾಕ್ಯ. ಜೀವ ಮರಣವೋ ನಾಲ್ಗೆ ವಶ ನಿನ್ನ ಹತ್ರ ಇದೆ. ಬೇರೆ ಯಾರು ಏನು ಮಾಡಕ್ಕಾಗಲ್ಲ, ಯಾರು ಏನು ಮಾಡಕ್ಕಾಗಲ್ಲ. ನಿನ್ ಜೀವ ನಿನ್ನ ಹತ್ರ ಇದೆ, ನಿನ್ ನಿತ್ಯ ಜೀವ. ನಿನ್ ನರಕ, ನಿನ್ ಮರಣ ನಿನ್ನ ಹತ್ರ ಇದೆ. ಯಾವುದಕ್ಕೆ ನೀನು ವಾಲ್ತೀಯೋ ಅದು ನಿನಗೆ ನಿನ್ನೊಳಗಡೆ ಆಕ್ಟ್ ಮಾಡ್ತಾ ಇರ್ತದೆ. ಹೌದೌದು. ದಯವಿಟ್ಟು ಈ ವಿಷಯದಲ್ಲಿ ತುಂಬಾ ಗಮನ ಇಟ್ಟು ಮಾತಾಡ್ಬೇಕು. ಈ ಅಂತ್ಯ ದಿನಗಳಲ್ಲಿ ನಾನು ಮೈಂಡಲ್ಲಿ ಇಟ್ಕೊಂಡೆ ಮೆಸೇಜ್ಗಳು ಕೊಡಬೇಕು. ಎವ್ರಿ ಸಂಡೇ ಮೆಸೇಜ್, ಬೈಬಲ್ ಸ್ಟಡಿ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 7 ದಿನ ಕೂಡ ಅಂತ್ಯಕಾಲದ ಗಮನ ಇಟ್ಕೊಂಡೇ ಮಾತಾಡ್ತಾ ಇರೋದು. ಎಂಡ್ ಟೈಮ್ ಯಾವ್ದ್ರಲ್ಲಿ ನಾವು ಸರಿಯಾಗ್ಬಿಡ್ಬೇಕು. ವಾಕ್ಯ ತಗೊಂಡು ನಾನು ರೆಡಿ ಮಾಡ್ಕೊಂಡು ಬಂದಿರೋದು ವಾಕ್ಯನ. ಅನ್ಯತಾ ಏನೋ ಎಷ್ಟೋ ಇರ್ತದೆ ಬೈಬಲ್ ಅಲ್ಲಿ, ಲೆಕ್ಕ ಇಲ್ಲ. ಏನೋ ಅಲ್ಲ, ನಿಮ್ಗೆ ಯಾವ್ದು ಬೇಕು ಅದನ್ನ ತಂದಿದ್ದೀನಿ, ದಯವಿಟ್ಟು ಕೇಳಿ. ನೋಡೋಣ, ಇದಕ್ಕೆ ಹಳೆ ಒಡಂಬಡಿಕೆಗಳ ಒಂದು ಉದಾಹರಣೆ ನೋಡೋಣ ಬನ್ನಿ. ನಂಬರ್ಸ್ 14, 1-5. ಆಮೇಲೆ ಅರಣ್ಯಕಾಂಡ 14ನೇ ಅಧ್ಯಾಯ 1-5. ಆಮೇಲೆ ಸಂಖ್ಯಾಕಾಂಡ 14, 1-5. ನಂಬರ್ಸ್ 14, 1-5. ಅದನ್ನು ಕೇಳಿ ಜನಸಮೂಹದವರೆಲ್ಲರೂ ಹುಲ್ಲು ಮಾಡಿ ಎಲ್ಲ ಗುಂಪುಗೂಡುದ್ರಂತೆ. ಹುಲ್ಲು ಮಾಡಿ ಅಂದ್ರೆ ಅದು ಉತ್ತರ ಕರ್ನಾಟಕ ಭಾಷೆ. ಹುಲ್ಲು ಮಾಡಿ ಒಟ್ಟುಗೂಡಿ ಮೋಶೆ ಆರೋನರು ಯಾರು? ಮೋಶೆ ಆರೋನರು ಯಾರು? ಮೋಶೆ ಪ್ರವಾದಿ, ಆರೋನ್ ಮಹಾಯಾಜಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿಯೂ ದೇವ್ರ ಸೇವೆ ಮಾಡೋ ಸೇವಕರು. ಅವ್ರ ವಿರುದ್ಧವಾಗಿ ಏನ್ ಮಾಡ್ತಾ ಇದ್ದಾರೆ ಜನ ನೋಡಿ, ಓದಿ ಕಂಪ್ಲೀಟ್ ಆಗಿ. ಏನಂತ ಇದ್ದಾರೆ? ಬಾಯಲ್ಲಿ ಏನ್ ಬರ್ತಾ ಇದೆ? ನಾಲ್ಗೆಯಲ್ಲಿ
ಆಮೇಲೆ ಪಾಸ್ಟರ್ ಮೇಲೆ ಏನ್ ಮಾಡ್ತಾ ಇದ್ದಾರೆ, ಸೇಮ್ ಯಾಜಕನ ಮೇಲೇನೋ ಪ್ರವಾದಿ ಮೇಲೆ ಗುಡ್ಗುಡ್ತಾರೆ. ಆಮೇಲೆ ಪ್ರವಾದಿ ಅಂತ ಸೇರಿಸಿಕೊಳ್ಳುವನು ಪ್ರವಾದಿಗೆ ಬರೋ ಆಶೀರ್ವಾದ ಸಮಾಧಾನದಲ್ಲಿ ಪಾಲಕವಾದ. ಆಮೇಲೆ ಹಲ್ಲೆಲೂಯಾ. ಇವರು ಸೇವಕರು, ಇವ್ರಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ರು. ಇವ್ರು ಏನಂತ ಬೇಡ್ತಾ ಇದ್ರು ನಾಲ್ಗೆಯಲ್ಲಿ, ಐಗುಪ್ತದಲ್ಲಿ ನಾವು ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ಬಾಯಲ್ಲಿ ಏನ್ ಬರ್ತಾರೆ, ಸಾಯೋ ಮಾತು ಕೇಳಿ. ಹಂಗೆ ಮುಂದಕ್ಕೆ ನೋಡಿ, ಈ ಅರಣ್ಯದಲ್ಲಿ ಆದರೂ ಸತ್ತಿದ್ದರೆ ಮೇಲಾಗಿತ್ತು, ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾರೆ? ನಮ್ಮ ಹೆಣ್ಣರು ಮಕ್ಕಳು ಪರರ ಪಾಲಾಗುವರಲ್ಲ. ಪರರ ಏನು ಬರ್ತಾ ಇದೆ ಬಾಯಲ್ಲಿ? ನಮ್ಮ ಜೊತೆಲಿರ ಬೇರೆಯವ್ರ ಪಾಲಾಗ್ತಾರೆ. ಎರಡು ಮಾತು. ಒಂದೇನಾಯ್ತು, ನಾವು ಐಗುಪ್ತದಲ್ಲಿ ಸತ್ತಿದ್ರೆ ಚೆನ್ನಾಗಿತ್ತು. ಎರಡು, ಕತ್ತಿಯಿಂದ ಸಾಯಿಸೋದು ಕರ್ಕೊಂಡ್ ಬಂದಿದ್ದಾರೆ. ಮೂರನೇದು, ನಮ್ಮ ಹೆಂಡತಿ ಮಕ್ಕಳು ಬೇರೆಯವ್ರ ಪಾಲಾಗುತ್ತಾರೆ. ಇವರೆಲ್ಲ ಚೆನ್ನಾಗಿದ್ದಾರೆ, ಇವ್ರಿಗೇನು ಆಗಿಲ್ಲ. ಇವ್ರೊಂದು 20-24 ಲಕ್ಷ ಇದ್ದಾರೆ. ಈ ವಾಕ್ಯ ಏನ್ ಹೇಳಿ, ಇವ್ರು ಎಲ್ಲಿಂದ ಬರ್ತಾ ಇದ್ದಾರೆ ಹೇಳಿ, ಎಲ್ಲಿದ್ದಾರೆ ಹೇಳಿ? ಈ ಮಾತು ಹೇಳುವಾಗ ನಾನು ಇನ್ನೂ ಹೋಗ್ಲಿಲ್ಲ, ಅರಣ್ಯದಲ್ಲೇ ಇದ್ದಾರೆ. ಎಲ್ಲಿದ್ದಾರೆ? ಎಲ್ಲಿಂದ ಬರ್ತಾ ಇದ್ದಾರೆ? ಐಗುಪ್ತದಿಂದ ಕೆಂಪು ಸಮುದ್ರ ದಾಟಿ ಬರ್ತಾ ಮಾರ್ಗದಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ಬಂದು 2.5 ವರ್ಷ ಆಗಿದೆ. ಏನಂತ ಇದ್ದಾರೆ? ನಮ್ಮನ್ನ ಅರಣ್ಯದಲ್ಲಿ ಕತ್ತಿಯಿಂದ ಸಂಹಾರ ಮಾಡಕ್ ತಂದಿದ್ದೀರಾ, ನಾವು ಐಗುಪ್ತದಲ್ಲೇ ಸತ್ತು ಹೋಗಿದ್ರೆ ಚೆನ್ನಾಗಿ. ದೇವ್ರು ಸಾಯಿಸಕ್ ಕರ್ಕೊಂಡು ಹೋಗ್ತಾ ಇದ್ದಾನ. ಒಳ್ಳೆ ಹಾಲು ಜೇನು ಅರಿಯೋ ದೇಶ ಕರ್ಕೊಂಡೋಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ದಿನ ಇರೋದಕ್ಕೆ ಇವರೇ ಕಾರಣ. ಅಷ್ಟು ದಿನ ಅವ್ರು ಅಲ್ಲಿರೋದಕ್ಕೆ ಇವರೇ ಕಾರಣ. ಅವ್ರು ಬೇಕಾದ್ರೆ ಹಿಂಗಿ ಎತ್ಕೊಂಡು ಹೋಗ್ಬಿಡ್ತಾನೆ ದೇವ್ರು. ಫ್ಲೈಟ್ ಅಲ್ಲಿ ಎತ್ಕೊಂಡು ಹೋಗ್ಬಿಡ್ತಾನೆ ಬೇಕಾದ್ರೆ. ಅದು ತನ್ನ ಪಕ್ಷಿಗಳನ್ನು ಎತ್ಕೊಂಡು ಹೋದಂಗೆ ಎತ್ಕೊಂಡು ಹೋಗ್ಬಿಡ್ತಾನೆ ಬೇಕಾದ್ರೆ, ರೆಕ್ಕೆಗಳಲ್ಲಿ ಸೇರಿಸಿಕೊಂಡು. ಅಷ್ಟು ದೊಡ್ಡ ರೆಕ್ಕೆಗಳು ದೇವ್ರಿಗೆ. ಆಮೇಲೆ ಇನ್ನೇನಂತ ಇದ್ದಾರೆ ನೋಡಿ, 5ನೇ ವಚನ. ಪಾಪದಲ್ಲಿ ವಾಪಸ್ ಹೋಗೋಣ. ಬಹಳ ಮಂದಿ ಇವತ್ತು ಏನಂತಂದ್ರೆ ಅಧರ್ಮ ಜಾಸ್ತಿ ಕ್ರಿಯೆ ಮಾಡ್ತಾ ಇದೆ. ತುಂಬಾ ಜನ ದೇವ್ರನ್ನ ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ. ನೋಡಲ್ಲಿ ಹೇಳ್ತಾ ಇದೆ, ಐಗುಪ್ತಕ್ಕೆ ಹಿಂದಕ್ಕೆ ಹೋಗೋಣ ಬನ್ನಿ ಅಂತ ಎಲ್ಲಾ ಪಾಯಿಂಟ್ಸ್ ಗಮನ ಇಟ್ಕೊಳ್ಳಿ. ಮುಂದೆ ನಾನು ಕೊಡೋ ವಾಕ್ಯದಲ್ಲಿ ಅದು ಕರೆಕ್ಟ್ ಆಗಿ ಅವ್ರಿಗೆ ಸಿಗ್ತಾ ಇದೆ. ಅವ್ರು ನಾಲ್ಗೆ ಅಂತಿದ್ರು, ಅವರು ಇಲ್ಲ ನಾವು ಸೇರ್ತೀವಿ, ಇವನ್ನೆಲ್ಲ ಗೆಲ್ತೀವಿ, ನಮ್ ಮಾಂಸ ಸಿಗ್ತೈತೆ, ನಮ್ ಊಟ ಸಿಗ್ತೈತೆ, ದೇವ್ರು ಇಲ್ಲಿ ಕೂಡ ನಡೆಸ್ತಾನೆ, ಸ್ತೋತ್ರ. ಹೊಸ ನೀವ್ ಹೇಳ್ದಂಗೆ ಕೇಳ್ತೀರಿ, ಆರೋನ ನೀವ್ ಹೇಳ್ದಂಗೆ ಕೇಳ್ತೀರಿ ಅಂದಿದ್ರೆ ಇವ್ರು ಸರೋಗ್ತಾ ಇದ್ರು. ದೇವ್ರಿಗೂ ಗುಣಗುಡ್ತಾ ಇದ್ರು, ಅವ್ರಿಗೂ ನಾಶನ ಮಾಡ್ಕೊಂಡು ಅವ್ರ ಮಕ್ಳಿಗೂ ಶಾಪನ ತಂದ್ಕೊಟ್ಟು ಅಂತ ಇದ್ರು. ಅವ್ರ ಮಕ್ಕಳು ಅವ್ರ ನಿರ್ಮಿತ 40 ವರ್ಷ ಅಡವಿಯಲ್ಲಿ ಇರ್ಬೇಕಾಗಿತ್ತು. ಅವ್ರಿಗೆ ಅಪನಂಬಿಕೆ, ಅವಿಶ್ವಾಸ ಮಾತುಗಳು, ದೇವ್ರ ಮೇಲೆ ಸೇವಕರ ಮೇಲೆ ಗುಣಗುಟ್ಟಿದ ಮಾತುಗಳು, ದೇವ್ರ ಮೇಲೆ ನಂಬಿಕೆ ಇಲ್ಲದ ಆಡಿದ ಮಾತುಗಳು ಅವ್ರ ಮಕ್ಕಳು 40 ವರ್ಷ ಕಾಡಲ್ಲಿ. ಎಷ್ಟು ವರ್ಷ? 40 ವರ್ಷ. ತಂದೆ ತಾಯಿಗೆ ಯೂಟ್ಯೂಬ್ ಅಲ್ಲಿ ಕೇಳೋರು ಕೂಡ ಅಷ್ಟೇ. ಮಕ್ಕಳ ಬಗ್ಗೆ ಒಳ್ಳೆ ಅಭಿಪ್ರಾಯ ದೇವ್ರ ಹತ್ರ. ನಿಮ್ಮ ಮಾತುಗಳು ನಿಮ್ಮ ಮಕ್ಕಳಿಗೆ ಶಾಪನ ತಂದ್ಕೊಡ್ತಾರೆ. ಪಕ್ಕ ಹೇಳ್ತಾರೆ, ನಾನು ವಾಕ್ಯ ಸಮೇತ ಕೊಡ್ತೀನಿ. ಅವ್ರ ಮಕ್ಕಳು 40 ವರ್ಷ ಅಡವಿಯಲ್ಲಿ ಇರೋ ಕಾರಣ ಅವ್ರ ತಂದೆ ತಾಯಿ ನೋಡು, ನಮ್ಮ ಮಕ್ಕಳು ಪರದೇಶಿಗಳಾಗ್ಬೇಕಾ? ಆಮೇಲೆ ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲವೇ ಎಂದು ಹೇಳಿಕೊಳ್ಳುತ್ತಾ ಒಬ್ಬರ ಸಹೋದರನೊಬ್ಬರು ನಾವು ನಾಯಕರನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ. ನಾವು ಲೀಡರ್ ಕೊಡೋಣ. ಮೋಶೆ ನಮ್ಗೆ ಲೀಡರ್ ಬೇಡ, ಆರೋನ್ ನಮ್ಗೆ ಲೀಡರ್ ಬೇಡ, ಇವ್ರು ಸಹವಾಸ ಸಾಕು, ಇವ್ರ ಮಾತು ಕೇಳಿ ನಮ್ಗೆ ಹಿಂಗಾಗಿದೆ, ನಾವು ವಾಪಸ್ ಹೋಗೋಣ. ಅವರೇ ತಾನೇ ಪ್ರೇ ಮಾಡಿದ್ದು, ನಮ್ಮನ್ನು ಬಂದು ಬಿಡಿಸ್ಕೊಂಡು ಹೋಗ್ತೇವ್ರಿ ಅಂತ. ಅದನ್ನೇ ತಾನೇ ಮೋಶೆಗೆ ದೇವ್ರು ಹೇಳಿದ್ದು ಪದೇ ಹತ್ರ, ಐಗುಪ್ತರ ಮರೆ, ಐಗುಪ್ತದಲ್ಲಿರೋ ನನ್ನ ಜನರ ಮೊರೆಯನ್ನು ನಾನು ಕೇಳಿದ್ದೀನಿ, ನೀನು ಹೋಗಿ ಇವಾಗ ಅವ್ರನ್ನ ಬಿಡಿಸ್ಕೊಂಬ. ಇವರೇ ಕರೆದಿದ್ದು, ಇವರೇ ಹೇಳಿದ್ದು, ಇವು ಉಲ್ಟಾ ಆಗ್ತಾರೆ. ಆಮೇಲೆ ಮೋಶೆ ಆರೋನರು ಇಸ್ರಾಯೇಲರ ಸರ್ವ ಸಮೂಹದವರಿದ್ದರು, ಬೋಧಕರಿದ್ದರು ಮತ್ತು ದೇಶವನ್ನು ಸಂಚರಿಸಿ ನೋಡಿದವರಿಂದ ನೂನನ ಮಗನಾದ ಯೆಫುನ್ನೆಯ ಮಗನಾದ ಕಾಲೇಬನು ತಮ್ಮ ಬಟ್ಟೆಗಳನ್ನು ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಮಾತಾಡ್ಕೊಂಡ್ರ, ಸಾವು ಕೇಳಿದ್ರ, ಮಕ್ಕಳನ್ನ ಭಿಕಾರಿ ಮಾಡಿದ್ರ, ಮಾತಲ್ಲಿ ಇನ್ನೂ ಅವ್ರ ಹತ್ರ ಚೆನ್ನಾಗಿದ್ದಾರೆ, ಆಸ್ತಿ ಇದೆ, ಅವ್ರ ಹತ್ರ ಬಂಗಾರ ಇದೆ, ಒಳ್ಳೊಳ್ಳೆ ಬಟ್ಟೆ ಇದೆ ಅವ್ರ ಹತ್ರ, ಮನೆ ಒಂದಿಲ್ಲ, ಊರೊಂದಿಲ್ಲ ಅವ್ರ ಏನಿಲ್ಲ, ಊರಿಲ್ಲ, ಮನೆ ಎಲ್ಲ ಐತೆ, ಒಳ್ಳೊಳ್ಳೆ. ಅವ್ರು ಏನ್ ಮಾಡಿದ್ರು ಗೊತ್ತಾ? ಐಗುಪ್ತನೇ ಸ್ವರೆ ಮಾಡ್ಕೊಂಡು ಬಂದ್ರು.
ಐಗುಪ್ತ ಒಳ್ಳೆ ರಿಚ್. ಇವಾಗ ಅಮೇರಿಕ ಹೆಂಗೆ, ಅಮೇರಿಕ ಡಾಲರ್ ಹೆಂಗೆ, ಅಮೇರಿಕ ಬಿಲ್ಡಿಂಗ್ ಹೆಂಗೆ, ಅಮೇರಿಕ ಊಟ ವಸ್ತ್ರ ಹೆಂಗೆ, ಹಂಗೆ ಐಗುಪ್ತ ಆಗುತ್ತೆ. ಸೂಪರ್ ಕಿಂಗ್ ಅದೇ, ಅವ್ರ ದುಡ್ಡೇ ದೊಡ್ಡದು ಅವಾಗ ಪ್ರಪಂಚದಲ್ಲಿ ಐಗುಪ್ತದಲ್ಲಿ. ಅಂತ ದೇಶದ ಇವರು ರಾತ್ರಿಯಲ್ಲಿ ಕೊಳ್ಳೆ ಹೊಡ್ಕೊಂಡು ಬಂದಿತ್ತು. ಒಂಟಿಗಳ ಮೇಲೆ, ಕತ್ತಿಗಳ ಮೇಲೆ, ಹಸುಗಳ ಮೇಲೆ ಕುಸ್ಕೊಂಡ್ ಬಂದ್ರು. ಬ್ಯಾಗ್ ಮೇಲೆ ಹೊರಕಾಗ್ದಿರಷ್ಟು ಎತ್ಕೊಂಡ್ಬಂದ್ರು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಏನ್ ನಾನು ಮಾತಾಡಿದ್ದು ಏನಾಯ್ತು, ಏನ್ ಮಾಡಿದ್ರು ದೇವ್ರು ಕೇಳಿಸ್ಕೊಂಡ್ಬಿಟ್ಟು. ದೇವ್ರು ಏನ್ ಮಾಡಿದ್ರು ಕೇಳಿಸ್ಕೊಂಡು. ಬನ್ನಿ 14, 29, 30 ಓದಿ. ನಿಮ್ಮ ಶವಗಳು ಅದೇ ಸೇಮ್, ಅದೇ ನಿಮ್ಮ ಶವಗಳು ಈ ಅರಣ್ಯದಲ್ಲೇ ಬೀಳುವವು. ಏನನ್ಬಿಟ್ರು ದೇವ್ರವ್ರು? ಇವಾಗ ಮಾತಾಡಿದ್ರಲ್ಲ, ನೀವು ಶವಗಳು ಈ ಅರಣ್ಯದಲ್ಲಿ, ನಾವಲ್ಲೇ ಇಲ್ಲೇ ಈ ಅರಣ್ಯದಲ್ಲೇ ಸತ್ತಿದ್ರೆ ಅಂದ್ರಲ್ಲ, ಅವ್ರ ಬಾಯಿ ಕೇಳಿರ್ತಾನೆ, ಅವ್ರ ಬಾಯಿ ಅರಿಕೆ ಮಾಡಿರ್ತಾನೆ. ಕೇಳ್ತಾ ಇದ್ರೆ ಎಲ್ಲರಿಗೂ ಅರ್ಥ ಆಗ್ತಿದೆ. ನಮ್ಮ ನಾಲಿಗೆ ಪ್ರಾಬ್ಲಮ್ ಕೊಡ್ತಾ ಇದೆ ಅನ್ನೋದಕ್ಕೆ ಇದು ಉದಾಹರಣೆ. ನಾಲಿಗೆ ಬಗ್ಗೆ ಮಾತಾಡ್ತಾ ಇದ್ದಾರೆ ದೇವರು, ನಮ್ಮ ಬಾಯಿ ಮಾತು ಬಗ್ಗೆ ದೇವರು ಮಾತಾಡ್ತಾ ಇದ್ದಾರೆ. ಆಮೇಲೆ ಯಾರ ಮೇಲೆ ಮಾತಾಡಬಾರ್ದು. ನಿಮ್ಮ ಮನೆಯವ್ರ ಹತ್ರ ಆಗ್ಲಿ, ಯಾರ ಹತ್ರನಾಗ್ಲಿ, ಓನರ್ ಹತ್ರ ಆಗ್ಲಿ, ಕೆಲಸದವ್ರ ಹತ್ರ ಆಗ್ಲಿ, ನಿಮ್ಮ ವರ್ಕರ್ಸ್ ಹತ್ರ ಆಗ್ಲಿ, ನಿಮ್ ಬಂಧು ಬಾಳಿಗ ಗಂಡನ ಹತ್ರನೇ ಆಗ್ಲಿ, ನಮ್ಮವರು ನಮ್ಮಿಲ್ವೋ ನಮ್ದೇನವರು ದೂರ ಹತ್ರ ಯಾರ ಹತ್ರನಾಗ್ಲಿ ಜಾಗೃತಿಕತೆಯಿಂದ ಮಾತಾಡಿ. ನೋಡಿ ಅವರು ದೇವ್ರು ಏನಂತ ಇದ್ದಾರೆ, ಅವ್ರನ್ನ ನೀವು ಶವಗಳ ಅರಣ್ಯದಲ್ಲಿ ಬಿಡ್ತು. ಆ ಮಾತು ಹೇಳಿದ್ ಯಾರು? ದೇವ್ರು ಹೇಳಿದ್ರ, ಮೋಶೆ ಹೇಳಿದ್ರ, ಆರೋನ್ ಹೇಳಿದ್ರು, ಅವ್ರ ಬಾಯಿ ಹೇಳಿದ್ರು, ಅವ್ರ ನಾಲಿಗೆ, ಅವರೇ ಗುಲ್ಲು ಕಟ್ಟಿದ್ದು, ಅವರೇ ಗುಂಪು ಕಟ್ಟಿದ್ದು, ಅವರೇ ಲೀಡರ್ಗಳು ಮಾಡ್ಕೊಂಡಿದ್ದು, ಅವರೇ ಮೋಸೆಗೆ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದು. ದೇವರು ತಿರುಗಿ ಬಿದ್ರೇನು, ಒಳ್ಳೆ ಸೇವಕರು ತಿರುಗಿರೋದು ಒಂದೇ, ದೇವ್ರು ತಿರುಗಿ ಬೀಳೋದು ಒಂದು. ಇವತ್ತು ತಿಳ್ಕೊಂಬಿಡಿ, ಚೆನ್ನಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೆಟ್ಟ ಪಾಸ್ಟ್ ಕೂಡ ಬೈಬೇಡಿ ಪ್ಲೀಸ್. ನಿಮ್ ಒಳ್ಳೇದಕ್ಕೆ ಹೇಳ್ತಾರೆ, ಆದ್ಮೇಲೆ ನಿಮ್ ಇಷ್ಟ. ಕೆಟ್ಟ ಪಾಸ್ಟ್ ಕೂಡ ಬೈಬೇಡಿ, ತುಂಬಾ ಡೇಂಜರ್ ಇದೆ, ಬಹಳ ಡೇಂಜರ್. ತುಂಬಾ ಬೈಬಲಲ್ಲೇ ನೀವು ಬಿದ್ದೋಗ್ತೀರ. ಫಸ್ಟ್ ಅಭಿಷೇಕದಲ್ಲಿ ಬಿದ್ದೋಗ್ತೀರ. ಯಾವ ಪಾಸ್ಟ್ ಕೂಡ ನೀವು ನೋಟೆಡ್ ಮಾಡಬೇಕು. ಆಮೇಲೆ ಆ ಅಧಿಕಾರ ವಿಶ್ವಾಸಿಗೆ ಕೊಟ್ಟಿಲ್ಲ ದೇವರು. ನೆಕ್ಸ್ಟ್, ನೀವು ನನಗೆ ವಿರೋಧವಾಗಿ ಗುಡಗುಟ್ಟಿದ್ದರಿಂದ ನಿಮ್ಮನ್ನು ಲೆಕ್ಕಿಸಲ್ಪಟ್ಟವರೆಲ್ಲರೂ, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಅರಣ್ಯದಲ್ಲಿ ಸಾಯುವರು. ಮಕ್ಕಳು ಬಿಟ್ಟು 20 ವರ್ಷ ಅಂದ್ರೆ ಮಕ್ಕಳು, 20 ವರ್ಷವರೆಗೂ ಏನವರು ಮಕ್ಕಳು, ಮಿಕ್ದವರೆಲ್ಲ ಅರಣ್ಯದಲ್ಲಿ ಸಾಯ್ತಾರೆ. ಇಲ್ಲೇ ಕತ್ತಿಯಿಂದ ಅಂದ್ರಲ್ಲ, 1ನೇ ವಚನ, 2ನೇ ವಚನ, 3ನೇ ವಚನ, 4ನೇ ವಚನದಲ್ಲಿ ಅದನ್ನೇ ಸರಿ. ಅದಾಯ್ತು ಅನ್ಬಿಡೋಣ, ಹಂಗೆ ನಡೀತಾ ಅದನ್ನು ನೋಡ್ಬಿಡೋಣ. ಅವ್ರ ನಾಲ್ಗೆ ಕೇಳಿದ ಅಲ್ಲೇ ನಡೆದ್ಬಿಡ್ತಾ, ಸೈತಾನ ಮಾಡ್ಬಿಡ್ತಾನ, ಅವ್ರ ತಾನೇ ಕೇಳಿ. ಇಲ್ಲೇ ಸತ್ರೆ ಎಷ್ಟೋ ಚೆನ್ನಾಗಿತ್ತು, ಐಗುಪ್ತದಲ್ಲಿ ಸತ್ತಿದ್ರೆ ಎಷ್ಟೋ ಚೆನ್ನಾಗಿತ್ತು. ಆ ಕತ್ತಿ ಇಲ್ಲೇ ನಾವು ಸಂಹಾರ ಆಗ್ಬಿಟ್ರೆ ನೋಡ, ಅಷ್ಟೊಂದು ದೇವರಲ್ಲಿ ಅವ್ರಿಗೆ ಬೇಸರ. ದೇವರು ಅದ್ಭುತವಾಗಿ ಅವ್ರು ನಡೆಸ್ತಾ ಇದ್ದಾನೆ. ಮಳೆ ಬರ್ದಿರಂಗೆ, ಹುಲಿ ಬರ್ದಿರಂಗೆ, ಸಿಂಹ ಬರ್ದಿರಂಗೆ, ಕರಡಿ ಬರ್ದಿರಂಗೆ, ಅವ್ರ ಚಪ್ಪಲಿ ಮಾಸ್ದಿರಂಗೆ, ಅವ್ರ ಬಟ್ಟೆ ಮಾಸ್ದಿರಂಗೆ, ಒಂದೊಂದು ಉಪವಾಸ ಇರ್ತೀರಾ, ಒಂದು ರೋಗ ಕೊಡ್ತೀರಾ, ಒಂದು ಇಕ್ಕಟ್ಟಲ್ಲಿ ಸಿಕ್ಕಿಸ್ತೀರಾ. ಅವ್ರನ್ನ ಶತ್ರುಗಳೆಲ್ಲ ಅವ್ರ ಕಾಲಿಗೆ ಹಾಕಿ, ಅವ್ರ ಹತ್ರ ಬೇಜಾನ್ ಬಂಗಾರ ಐತೆ, ಬೇಜಾನ್ ಒಳ್ಳೊಳ್ಳೆ ಬಟ್ಟೆಗಳೈತೆ, ರಿಚ್ 5,000 ಚೀರೆ ಎಲ್ಲ ಐತೆ ಆ ಟೈಮಲ್ಲಿ ಅವ್ರ ಹತ್ರ. ಇಷ್ಟಿದ್ರೆ ಕೂಡ ಗುಂಡ್ಬಿಡ್ತಾ ಇದ್ದಾರೆ. ಅವರು ಕರ್ಕೊಂಡು ಹೋಗಿ ಬಿಡ್ತಾನೆ ದೇವ್ರಿಗೆ, ಏನು ಒಂದು 10 ದಿನದಲ್ಲೇ ಕರ್ಕೊಂಡು ಹೋಗ್ತಾನೆ. ಬಟ್ ಇವರು ಅಲ್ಲಿ ಹೋಗ್ಬಾರ್ದು, ಪಾಪಿಗಳು. ಇವರು ಪಾಪ ಮಾಡ್ತಾ ಇದ್ದಾರೆ. ಪರಿಶುದ್ಧರೇ ಅಲ್ಲಿಗೆ ಹೋಗ್ಬೇಕು. ಇದು ಕಾರಣ ಚೆನ್ನಾಗಿ ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ. ಬೈಯೋರು, ಗುಣಗುಟ್ಟೋರು, ಬಲಗಿರೋರು, ಬಲಗಿರೋ ಅಲ್ಲಿ ಹೋಗಲ್ಲ. ಅಲ್ಲಿ ಹೋಗ್ಬೇಕಂದ್ರೆ ದೇವ್ರನ್ನೇ ಆಧಾರ ಮಾಡ್ಕೊಂಡಿರ್ಬೇಕು. ಅದೇನಂದ್ರೆ ಆ ಕಾನಾನ್ ಅಂದ್ರೆ ಪರಮ ಕಾನಾನ್ಗೆ ಸಮಾನ, ಐಗುಪ್ತ ಅಂದ್ರೆ ಈ ಭೂಮಿಗೆ ಸಮಾನ. ಇವತ್ತು ನಾವು ಕೂಡ ಪರಲೋಕಕ್ಕೆ ತಾನೇ ಯೇಸು ಸ್ವಾಮಿ ನಂಬಿರೋದು, ದೀಕ್ಷೆ ಸ್ಥಾನ ತಗೊಂಡಿರೋದು, ಕರ್ತೃ ಭೋಜನ ತಿಂತಾ ಇರೋದು, ನೀತಿ ನ್ಯಾಯಗಳನ್ನು ನಡೆಸ್ತಾ ಇರೋದು, ಆ ನೀತಿ ಅಸತ್ಯನ ಬಿಟ್ಟು ತ್ಯಜಿಸಿ ನಿಂತಿರೋದು. ಅದೇ ರೀತಿಯಾಗಿ ಆ ದೇಶಕ್ಕೆ ಹೋಗೋರು, ಆ ಪರಲೋಕ ಅನ್ನೋದು ಒಂದು ದೇಶ, ಒಂದು ಪರದೇಶಿ ಅಂತ ನಾವು ಹೇಳ್ತಾ ಇದ್ರಲ್ಲ, ಪರದೇಶ. ಆ ದೇಶಕ್ಕೆ ಹೋಗ್ಬೇಕಾದ್ರೆ ಕೂಡ ನಾವು ಗುಣಗುಟ್ಟಬಾರ್ದು, ಬೈಬಾರ್ದು, ನಾವು ನಾಲ್ಗೆನ ಭದ್ರವಾಗಿ ಇಟ್ಕೊಬೇಕು. ನೋಡಿ, ಹಿಂಗೆ ಬಾಯಲ್ಲಿ ಕೋರಿ ಕೇಳಿಕೊಂಡ್ರೆ ಖಂಡಿತ ನಾನು ಎಲ್ಲಾರ್ಗು ಅದೇ ಹೇಳ್ತೀನಿ. ನಾನು ಪ್ರೇಯರ್ ಫೋನ್ ಮಾಡಿದಾಗ ಎಲ್ಲಾರ್ಗು ಅದೇ ಹೇಳ್ತೀನಿ, ನಾನು ಸತ್ತೋಗ್ಬಿಡ್ತೀನಿ ಅಂತಾರೆ ಟಕ್ಕಂತ. ಹಂಗ ಅನ್ಬೇಡ, ನಿಮ್ಗೇನಾಗಲ್ಲ, ಬದುಕ್ತಿ ನೋಡು, ನಿನ್ ಮಾತು ಸುಳ್ಳಾಗುತ್ತೆ. ಅದು ಕೇಳಿಸ್ಕೊಳ್ಳೋ ಸರಿ ಹಾಗೆ ಬಂದು ಹಿಡ್ಕೊಂತಾರೆ ನಮ್ಮನ್ನ.
ಆಮೇಲೆ ಅದು ನಡೀತಾ ನಿಮಿಷ ಇಲ್ಲೇ ಬೀಳ್ತೈತೆ ಅನ್ನೋದು ನಡೀತಾ ನೋಡೋಣ ಬನ್ನಿ. 16 ವಚನ 16 ಸೇಮ್ ನಂಬರ್ 16:3. ಅವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಆರೋನನ ಬಳಿಗೆ ತಿರ್ಗಾ ಬಂದು ಅವರಿಗೆ ನಿಮ್ಮಿಂದ ಸಾಕಾಯಿತು, ಈ ಸಮೂಹದಲ್ಲಿ ಪ್ರತಿಯೊಬ್ಬರ ದೇವರಿಗೆ ಪ್ರತಿಷ್ಠಿಸದೆ ಯೆಹೋವನು ಇವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲವೇ, ಈಗಿರಲಾಗಿ ಯೆಹೋವನ ಸಮೂಹದವರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುತ್ತೇವೆ ಎಂದು ಕೇಳಿದರು. ಮೋಶೆ ಆ ಮಾತನ್ನು ಕೇಳಿ ಅಡ್ಡ ಬಿದ್ದು ಫರೋಹನಿಗೂ ತಿರ್ಗಾ ಏನ್ ಮಾಡ್ತಾ ಇದ್ರು? 260 ಜನ. ಎಷ್ಟು ಜನ? 16ನೇ ಅಧ್ಯಾಯ 2ನೇ ವಚನದಲ್ಲಿದೆ ನೋಡಿ ಆ ಮಾತು. ಮತ್ತು ಸಮೂಹದವರಲ್ಲಿ ಮುಖ್ಯಸ್ಥರಾಗಿಯೂ ಆಲೋಚನಾಕರ್ತರಾಗಿಯೂ ಹೆಸರುಗೊಂಡವರಾಗಿಯೂ ಇದ್ದ 260 ಮಂದಿ ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ಅದನ್ನೇ ಇಲ್ಲಿ ಎಕ್ಸ್ಟೆನ್ಷನ್. ಎಷ್ಟನೇ ವಚನ? 16:3. ಹಲ್ಲೆಲೂಯಾ ಇದಾರಲ್ಲ. 30ನೇ ವಚನ ಓದಿ. ಇವರಿಗೋಸ್ಕರ ಅಪೂರ್ವವಾದ ಶಿಕ್ಷೆಯನ್ನು ಕಲ್ಪಿಸಿದರೆ ಏನ್ ಮಾಡು? ಅಂದರೆ ಶಿಕ್ಷೆ ಅಂದರೆ ಬಾಧ್ಯರು ಇವರೆಲ್ಲ ಇವರ ಸರ್ವ ಸಮೂಹವನ್ನು ನುಗ್ಗುವುದರಿಂದ ಇವರೆಲ್ಲರೂ ಸಜೀವಿಗಳಾಗಿ ಪಾತಾಳಕ್ಕೆ ಹೋಗಿಬಿಟ್ಟರೆ ಇವರು ಯೆಹೋವನನ್ನು ಉಲ್ಲಂಘಿಸಿದವರೆಂದು ನೀವು ತಿಳಿದುಕೊಳ್ಳಬೇಕು ಎಂದು ಹೇಳಿದರು. 30ನೇ ವಚನ. ಹಲ್ಲೆಲೂಯಾ ಆಮೆನ್. ಆದರೆ ಯೆಹೋವನು ಇವರಿಗೋಸ್ಕರ ಅಪೂರ್ವವಾದ ಶಿಕ್ಷೆಯನ್ನು ಕಲ್ಪಿಸಿದರೆ ಕೊಡ್ತಾರೆ ಶಿಕ್ಷೆ. ಹಂಗೆ ಮುಂದಕ್ಕೆ ಹೋದಮ್ಮ. ಅಂದರೆ ಭೂಮಿಯ ಬಾಯಿದೆರೆದು ಇವರನ್ನು ಇವರ ಸರ್ವಸ್ವವನ್ನು ನುಂಗುವುದರಿಂದ ಇವರೆಲ್ಲರೂ ಸಜೀವಿಗಳಾಗಿ ಪಾತಾಳಕ್ಕೆ ಹೋಗಿಬಿಟ್ಟರೆ ಇವರು ಯೆಹೋವನನ್ನು ಉಲ್ಲಂಘಿಸಿದವರೆಂದು ನೀವು ತಿಳಿದುಕೊಳ್ಳಬೇಕು ಎಂದು ಹೇಳಿದರು. ಮೋಶೆ ಈ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಆ ಮನುಷ್ಯರು ಕೆಳಗೆ ಬಿದ್ದು ನೆಲ ಕೀಳಿದ್ರು. ಭೂಮಿಯು ಅವರನ್ನು ಅವರ ಮನೆಯವರನ್ನು ಅವ್ರ ತಾನೇ ಕೇಳಿದ್ರು. ಅವ್ರ ನಾಲಿಗೆ ತಾನೇ ಹೇಳಿ ಏನಾಯ್ತು? ಏನಾಗ್ತದೆ? ಇಲ್ಲೇ ಸತ್ತಿದ್ರೆ ಅಲ್ಲೇ ಸಾಯ್ತು. ಅವ್ರ ನಾಲಿಗೆ ಹೇಳಿ ದೇವ್ರು ಹೇಳಿ ಅವ್ರ ನಾಲಿಗೆ ಹೇಳಿ ನಾವು ಇಲ್ಲೇ ಅಲ್ಲೇ ಸಾಯ್ತಾರೆ. ಇನ್ನೂ ಒಂದು ವಚನ 49ನೇ ವಚನ. ವಿಪತ್ತು ಶಮನವಾಯಿತು. ಫರೋಹನನ್ನು ಕೂಡಿಕೊಂಡು ಸತ್ತವರಲ್ಲದೆ ಆ ವಿಪತ್ತಿನಿಂದ ಸತ್ತವರು 14,700 ಮಂದಿ. 14,700 ಮಂದಿ. ಎಷ್ಟು ಊರ್ ಜನ ಆಯ್ತು ಗೊತ್ತಾ? ಎಷ್ಟು ಊರ್ ಜನ ಆಯ್ತು ಗೊತ್ತಾ? ಆಮೇಲೆ ಎಷ್ಟು ಊರುಗಳು ಸಮಾನ ಗೊತ್ತಾ? ಎಷ್ಟು 14,200 ಜನ. ಆಮೇಲೆ ಪ್ರೈಸ್ ದಿ ಲಾರ್ಡ್. 14,700 ಜನ ಎರಡನೇ ಗುಂಪು ಸ್ಪಾಟ್ ಆಗ್ತಾರೆ. ಇಲ್ಲೊಂದು ಗುಂಪು 32ನೇ ವಚನದಲ್ಲಿ 49ನೇ ವಚನದಲ್ಲಿ ಒಟ್ಟು 47 14,700 ಜನ. ಇನ್ನೂ ಒಂದು ವಾಕ್ಯ ಓದಿ 25:8 ಓದಿ. ಸೇಮ್ ನಂಬರ್ಸ್. ಆ ಇಸ್ರಾಯೇಲರ ಹಿಂದೆ ಹೋಗಿ ಅವರ ಮಲಗುವ ಕೋಣೆಗೆ ಹೋಗು. ಅವರಿಬ್ಬರನ್ನು ಅಂದರೆ ಆ ಇಸ್ರಾಯೇಲರನ್ನು ಆ ಸ್ತ್ರೀಯನ್ನು ಒಂದೇ ಏಟಿನಿಂದ ಕಿವಿದುಕೊಂಡನು. ಆಗ ಇಸ್ರಾಯೇಲರಿಗೆ ಉಂಟಾಗಿದ್ದ ವ್ಯಾಧಿ ಮುಗಿದೋಯಿತು. ಆ ವ್ಯಾಧಿಯಿಂದ 24,000 ಮಂದಿ ಸತ್ತರು. 14,700 ಪ್ಲಸ್ 24,000 ಒಂದು 260 ಜನ ಅಂತಾರೆ. ಎಷ್ಟು ಬೇಕು ನಿಮ್ಗೆ? ಇವರೆಲ್ಲ ಏನಂದಿದ್ದೀವಿ? ನಾಲಿಗೆ ನಾವು ಇಲ್ಲೇ ಸತ್ತಿದ್ರೆ, ನಾವು ಇಲ್ಲೇ ಸತ್ತೋಗಿದ್ರೆ. ಇನ್ನೊಂದು ಅವರು ಹೇಳಿದ್ದಾರೆ, ನಮ್ಮ ಮಕ್ಕಳು ಪರದೇಶಿಗಳ ಪಾಲಾಗ್ತಾರೆ ಅಂತ ಹೇಳಿದ್ರೆ. ಅದು ನೋಡೋಣ. ಆಮೇಲೆ ಓದಿ ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 34ರಿಂದ 35 ಓದಿ. ಯೆಹೋವನು ನಿಮ್ಮ ಮಾತುಗಳನ್ನು ಕೇಳಿ ಒಪ್ಪುಕೊಂಡು ಏನ್ ಮಾಡಿದಂತೆ? ಮಾತುಗಳನ್ನು ಕೇಳಿ ಮೋಶೆಗೆ ಆರೋನಿಗೆ ವಿರುದ್ಧವಾಗಿ ಮಾತಾಡೋದು, ದೇವ್ರಿಗೆ ವಿರುದ್ಧವಾಗಿ ಮಾತಾಡಿದ್ರು. ಅವ್ರ ಮೇಲೆ ಏನ್ ಮಾಡ್ಕೊಂಡ ದೇವ್ರು? ನಾವಿಲ್ಲೇ ಸಾಯ್ತೀನಿ ಅಂದ್ರು, ಐಗುಪ್ತಕ್ಕೆ ವಾಪಸ್ ಹೋಗ್ತೀನಿ ಅಂದ್ರು, ನಮ್ಮ ಮಕ್ಕಳು ಪರದೇಶಿ ಆಗ್ತೀನಿ ಅಂದ್ರು. ಏನಾಯ್ತು? ಅವ್ರ ಎಣಗಳು ಅರಣ್ಯದಲ್ಲಿ ಬಿದ್ದು ಒಬ್ಬನು ಇಲ್ಲ. ಆಮೇಲೆ ಕೋಪಗೊಂಡು ತಾನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ಆ ಒಳ್ಳೆ ದೇಶವನ್ನು ಈ ದುಷ್ಟ ಜನರಲ್ಲಿ ಯಾರು ನೋಡುತ್ತಿದ್ದಾರೆಂದು ಪ್ರಮಾಣ ಮಾಡಿ ಯೆಫುನ್ನೆಯ ಮಗನಾದ ಕಾಲೇಬ ಒಬ್ಬನನ್ನೇ ಯೆಹೋವನನ್ನು ಮನಪೂರ್ವಕವಾಗಿ ಅನುಸರಿಸಿದ್ದರಿಂದ ಆ
ಅವನೇ ಅದನ್ನು ಕೊಡುವನು. ಹ್ಮ್. ಅವನು ಸಂಚರಿಸಿದ ಪ್ರದೇಶವನ್ನು ಹ್ಮ್. ಅವನಿಗೂ ಅವನ ಸಂತತಿಯವರಿಗೂ ಕೊಡುವೆನೆಂದು ಹೇಳಿದನು. ಆಮೇಲೆ ಅದು ಮಾತ್ರವಲ್ಲದೆ ಹಾ. ಯೆಹೋವನು ನಿಮ್ಮ ದೆಸೆಯಿಂದ ಹಾ. ನನ್ನ ಮೇಲೆ ಕೋಪಗೊಂಡು ಆಮೆನ್. ನೀನು ಆ ದೇಶಕ್ಕೆ ಸೇರಿಸಿಲ್ಲ. ಹಾ. ಆದರೆ ಹಾ. ನಿನ್ನ ಶಿಷ್ಯನಾದ ಹಾ. ನೂನನ ಮಗ ಯೆಹೋಶುವನು ನನಗೆ ಸೇರುವನು. ಆಮೆನ್. ಅವನೇ ಇಸ್ರಾಯೇಲರಿಗೆ ಹಾ. ಆ ದೇಶವನ್ನು ಸ್ವಾಧೀನಪಡಿಸುವನು. ಆಮೇಲೆ ಆದ್ದರಿಂದ ಕಾಲೇಬ ಯೋಸುವ ಗುಣಗುಟ್ಟಿಲ್ಲ ಅವರಿಬ್ರು ಮಾತ್ರ ಹೋಗ್ತಾರೆ ಆ ದೇಶಕ್ಕೆ. ಆಮೇಲೆ ಆದರೆ ಹ್ಮ್. ಮರಣ ಪಾಲಾಗುವನೆಂದು ಹಾ. ನೀವು ಹೇಳಿದ ಈ ನಿಮ್ಮ ಮಾತು ಮನೆಗೆ ತಗೊಳ್ತಾ ಇದ್ದಾನೆ ಹೇಳಿ ದೇವರು. ಎಲ್ಲಿ ಹೇಳಿದ್ದೇನೆ ಈ ಮಾತು? ನಮ್ಮ ಮಕ್ಕಳು ಮರಣ ಪಾಲಾಗ್ತಾರೆ ಅಂತ ಹೇಳಿ. ಆ ನೋಡಿ ಎಷ್ಟು ಚೆನ್ನಾಗಿ ದೇವರು ಬೈಬಲ್ ಎಷ್ಟು ಕ್ಲೀನಾಗಿ ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯಕ್ಕೆ ಕರೆಕ್ಟ್ ಆಗಿ ಇಟ್ಟಿರ್ತಾರೆ. ಆದ್ರೆ ನೀವು ಪಾಲಾಗುವಿರೆಂದು ನೀವು ಹೇಳಿದ ನಿಮ್ಮ ಮನೆಯವರು ಒಳ್ಳೆಯದು ಕೆಟ್ಟದ್ದು ಅಲ್ಲಿಗೆ ನಿಮ್ಮ ಮಕ್ಕಳು ಅಲ್ಲಿಗೆ ಸೇರುವರು. ಎಲ್ಲಿಗೆ? ಕಾಲ ವಾಗ್ದಾನ ದೇಶ, ಹಾಲು ಜೀವನವಿಯೋ ದೇಶಕ್ಕೆ ಸೇರಿ. ಅವ್ರ ಮಕ್ಕಳು ಗುಣಗುಟ್ಟಿಲ್ಲ, ಇವರೇ ಗುಣಗುಟ್ಟಿಲ್ಲ. ನಮ್ಮ ಮಕ್ಕಳು ಪರದೇಶಿಗಳಾಗ್ತಾರೆ, ಪರರ ಪಾಲಾಗ್ತಾರೆ ಅಂತ ಹೇಳಿದ್ರಲ್ಲ, ನಿಮ್ ಮಕ್ಕಳೇ ಆಗಬೇಕು. ಆಮೇನ್. ನಾವಿಗೆ ಹುಷಾರು. ನಮ್ಮ ಮಕ್ಕಳ ಜೊತೆಲೇ ನಾವು ಹೋಗ್ತಿದ್ರೆ ಖಂಡಿತ ಹೋಗ್ತಾ ಇದ್ರು ಅವ್ರು. ನಮ್ ದೇವ್ರು ಅವ್ರನ್ನ ಅಲ್ಲಿಗೆ ನಡೆಸ್ತಾನೆ, ನಮ್ಮ ಶತ್ರುಗಳ ಅಧೀನ ಮಾಡ್ತಾನೆ. ನಾವು ಯೋಗ್ಯ ನದಿ ದಾಟ್ತೀರಿ, ನಾವು ಎದಕ್ಕೋ ಕೋಟೆನ ಪುಡಿ ಪುಡಿ ಮಾಡಿ ಹೋಗ್ತೀರಿ, ಆ ಎತ್ತರ ಹೈಟ್ ಇರೋ ಜನಗಳನ್ನೆಲ್ಲ ಸೋಲಿಸ್ತೀರಿ ಅಂತ ಹೇಳಿದ್ರೆ ಸಾಕಾಗ್ತಾ ಇದ್ದೀವಿ. ನೀವು ಬಿಟ್ಬಿಟ್ಟು ನಮ್ಮ ಮಕ್ಕಳು ಪರರಾಗಿ ಹೋಗ್ತಾರೆ, ನಮ್ಮ ಮಕ್ಕಳು ಭಿಕಾರಿಗಳಾಗ್ತಾರೆ, ನಾವ್ ಇಲ್ಲೇ ಸತ್ತು ಹೋಗ್ತೀರಿ, ನಾವು ಐಗುಪ್ತಕ್ಕೆ ಹಿಂದಕ್ಕೆ ಹೋಗ್ತೀರಿ ಅಂದ್ರೆ ಅವ್ರ ಹೆಣಗಳು ಅಲ್ಲೇ ಬೇಕು. ಆ ನಾಲಿಗೆ ಯಾರು ಪಕ್ಕದಲ್ಲಿ ಇರುತ್ತ? ಹೌದಾ? ಅವ್ರ ನಾಲಿಗೆನೆ ನಾವು ಬಾಯಲ್ಲಿ ಏನು ಬಿದ್ದಿದ್ದೀರೋ ಅದನ್ನ ಕುಯ್ಕೊಂತೀವಿ. ಜೀವ ಮರಣ ನಮ್ಮ ನಾಲಿಗೆಯಲ್ಲಿ ಕರೆಕ್ಟ್ ಆಗಿದೆ ಈ ವಾಕ್ಯಗಳಲ್ಲಿ. ಆಮೇಲೆ ನೋಡಿ, ಇದೆಲ್ಲ ಇಷ್ಟು ಜ್ಞಾನ ಇದೆ. ಹೆಂಗೆ ಜೀವಿಸ್ತೀರ ನೋಡಿ, ಹೆಂಗೆ ಮಾತಾಡ್ತೀರ ನೋಡಿ, ಹೆಂಗೆ ಗಮನ ಬಿಟ್ಟು ಒಂದೊಂದನ್ನ ಡೀಲ್ ಮಾಡ್ತೀರ ನೋಡಿ. ಜನಗಳ ಹತ್ರ ಮಾತುಗಳಲ್ಲಿ ಕೋಪದಲ್ಲಿ ಮಾತಾಡಬೇಡಿ, ಕಚಡ ಮಾತಾಡಬೇಡಿ, ಸುಳ್ಳು ಮಾತಾಡಬೇಡಿ, ಅಶುದ್ಧ ಮಾತಾಡಬೇಡಿ, ಡಬಲ್ ಮೀನಿಂಗ್ ಮಾತಾಡಬೇಡಿ. ಹುಷಾರ್. ನೀವ್ ಏನ್ ನೋಡ್ತೀರೋ, ಯಾವ್ದನ್ನ ನೋಡ್ತೀರೋ, ಯಾವ್ದನ್ನ ಬಾಯಲ್ಲಿ ಹೇಳ್ತೀರೋ ಅದೇ ಬರ್ತೈತೆ, ಅದೇ ಬರ್ತೈತೆ, ಅದೇ ಬರ್ತೈತೆ, ಅದೇ ಬರ್ತೈತೆ. ಈಗ ಯಾಕೆ ನಾನು ಉಪೇಂದ್ರ ಡೈಲಾಗ್ಸ್ ನೋಡಿಯಲ್ಲ? ನಾನು ನೋಡಲ್ಲ, ನಾನು ಯೇಸು ಬಗ್ಗೆ ಓದ್ತೀನಿ, ಆತನ ಡೈಲಾಗ್ಸ್ಗಳು ಬರ್ತೈತೆ. ಡೈಲಾಗ್ಸ್ ಅಂತ ಹೇಳ್ಬಾರ್ದು ಆಕ್ಚುಲಿ, ಅದು ನಿಮ್ಗೆ ಅರ್ಥ ಆಗೋದು ಕೇಳ್ತೀವಿ. ಯಾಕೆ ಅಲ್ಲಿರುವಾಗ ಆ ಥರ ಮಾಡಿ ನಮಗೆ ಅದೇ ಒಂದು ಸಿಚುವೇಶನ್, ಅದೇ ವಾತಾವರಣ ನಮ್ಮನ್ನು ಹಿಡ್ಕೊಂಡು ಸುತ್ತಿರ್ತೇವೆ. ಅದನ್ನ ಬಿಟ್ಟು ಹೊರಗಡೆ ಬನ್ನಿ. ಅಂತ ಮಾತುಗಳಂತ ಸೀರಿಯಲ್ ಅಂತ ಸಿನಿಮಾಗಳಂತ ಸವಾಸ ಅಂತ ಫ್ರೆಂಡ್ಸು ನಮ್ಗೆ ಹಂಗೆ ನಮ್ಮಲ್ಲಿ ಆಕ್ಟ್ ಆಗ್ತದೆ, ಆಟೋಮೆಟಿಕ್ ಅದು ನಮ್ಮ ನಾಲಿಗೆಯಲ್ಲಿ ಬಂದ್ಬಿಡ್ತೈತೆ. ಮಾತು ಕೇಳಿ ನೋಡಿ, ಅವ್ರ ನಾಲ್ಗೆ ಮಾತಾಡಿದ್ದು ನೆರವೇರಿದ್ದ ವಾಕ್ಯ ಅಲ್ಲೇ ಸ್ಪಾಟ್ ಅಲ್ಲೇ ತೋರಿಸ್ಕೊಟ್ಟು. 14ನೇ ಅಧ್ಯಾಯದಲ್ಲಿ ಮಾತಾಡಿದ್ರು, 15ನೇ ಅಧ್ಯಾಯ, 16ನೇ ಅಧ್ಯಾಯ, 17ನೇ ಅಧ್ಯಾಯ, 25ನೇ ಅಧ್ಯಾಯ ಫಿನಿಶ್. 25 8ರಲ್ಲಿ ಎಷ್ಟು ಸಾವಿರ ಜನ? 14,000 ಒಂದತ್ರ ನೋಡಿ. ಆಮೇಲೆ 1,000 ಜನ ಸತ್ತು ಆ ಐಗುಪ್ತದಿಂದ ಬಂದವರು ಕಾಲೇಬ ಯೆಹೋಶುವ ಬಿಟ್ರೆ ಮಿಕ್ಕದೆಲ್ಲರೂ ಕಂಪ್ಲೀಟ್ ಫಿನಿಶ್. ಅವ್ರ ಮಕ್ಕಳು ಮಾತ್ರ ಇದ್ದಾರೆ. ಇವಾಗ ಅವ್ರ ಮಕ್ಕಳು ಎತ್ಕೊಂಡು ದೇವರು ಏನ್ ಮಾಡ್ಬೇಕು? ದೇವರು ತನ್ನ ಮಡ್ಲಲ್ಲಿ ಇಟ್ಕೊಂಡು ದೊಡ್ಡವ್ರು ಮಾಡ್ಬೇಕು ಫಸ್ಟ್. ಅಲ್ಲಿ ಮೃಗಗಳಿದೆ, ಸ್ವಲ್ಪ ಜನ ಬಿಡಕ್ಕಾಗುತ್ತಾ? ಆಗಲ್ಲ. ಅವ್ರು ದೊಡ್ಡವ್ರು ಆಗ್ಬೇಕು, ಅವ್ರು ಜಾಸ್ತಿ ಜನ ಆಗ್ಬೇಕು. ಅವಾಗ ಏನಾಗ್ತದೆ ಅಂದ್ರೆ, ಅವ್ರು 40 ವರ್ಷ ಇಟ್ಕೊಂಡ್ರೆ 2 ಜನರೇಷನ್ ಸ್ಟಾರ್ಟ್ ಆಗುತ್ತೆ. ಕಾಡಲ್ಲಿ ಯಾಕೆ 40 ವರ್ಷ ಅಂದ್ರೆ ಅದೇ ಕಾರಣ. ಅವ್ರ ಮಕ್ಕಳು, ಅವ್ರ ತಂದೆದ ಶಾಪ. ಚಿಕ್ಕ ಮಕ್ಕಳು ಎತ್ಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ? ಆ ಊರಲ್ಲಿ ಅವ್ರು ಯುದ್ಧ ಮಾಡ್ತಾರ, ಶತ್ರುಗಳು ಗೆಲ್ತಾರ, ಊರೊಳಗೆ ಮೃಗಗಳು ಬರ್ತವೆ, ಗೆಲ್ತಾರ. ಸ್ವಲ್ಪ ಜನ ಇದ್ರೆ ಮೃಗಗಳು ಬರ್ತವೆ, ಜಾಸ್ತಿ ಜನ ಇದ್ರೆ ಬರಲ್ಲ. ಅದು ಕೂಡ ವಾಕ್ಯ ಐತೆ. ಏನ್ 40 ವರ್ಷ ಬೇಕು ದೇವರು ಕಾಣಲಿಲ್ಲ. ಒಂದೇ ಒಂದು ರಾತ್ರಿಯಲ್ಲಿ ಐಗುಪ್ತಕ್ಕೆ ಎತ್ಕೊಂಡು ಯೇಸು ಓಡೋಗ್ಬಿಟ್ಟ ಮರಿಯಳು. ಅವತ್ತು ರಾತ್ರಿಯೇ ಓದೋದು ಅಂತಿದೆ, ಕರೆಕ್ಟ್ ಆಗಿಲ್ವಾ? ಜನ ಓದಿದ್ರ ಅವ್ರ ರಾತ್ರಿನೇ ಮಗುನ ಎತ್ಕೊಂಡು ಇಸ್ರಾಯೇಲ್ ದೇಶದಿಂದ ಬೆತ್ಲೆಹೇಮಿಂದ ಐಗುಪ್ತಕ್ಕೆ ಹೋಗ್ಬಿಟ್ರೆ ಅಂತ ವಾಕ್ಯ ಹೇಳ್ತೈತೆ. ಇವ್ರು 40 ವರ್ಷ ಏನು ಬೇಕಾಗಿಲ್ಲ. ಮಕ್ಕಳು ಚಿಕ್ಕವ್ರು ಹೆಂಗ್ ಕರ್ಕೊಂಡು ಹೋಗ್ಬಿಡ್ಲಿ ದೇವರು?
ಪಾಪಿಗಳಲ್ಲಿ ಹೋಗಂಗಿಲ್ಲ, ಪರಿಶುದ್ಧರು ಹೋಗ್ಬೇಕು. ಅದಕ್ಕೆ ಅವ್ರನ್ನ ಹಂತವಾಗಿ ಸಾಯಿಸ್ತಾರೆ. ಒಂದೇ ಸಾರಿ ದರ್ಶನ ಮಾಡ್ತೀನಂದ್ರ ಬೇಡ ಅಂತ ಹೇಳ್ತಾರೆ ಮೋಸೆ. ಆರು ಇಬ್ರು ಅಡ್ಡ ಬಿದ್ದು ಅಂತ ವಾಕ್ಯ ಓದಿದ್ದೀವಿ. ಇವತ್ತು ಪಾಸ್ ಹಂಗೆ ಅಡ್ಡ ಬೀಳ್ತಾ ಇರ್ತಾನೆ ಎಲ್ಲಾ ಚರ್ಚ್ಗಳಲ್ಲಿ. ಒಳ್ಳೆ ಪಾಸ್ ವಿಶ್ವಾಸಗಳು ತಪ್ಪು ಮಾಡಿದಾಗಪ್ಪ ಅವ್ರು ಬಿಡು, ನಾನು ಹೇಳ್ತೀನಿ, ನಾನು ಭಯ ಮಾಡ್ತಾ ಇದ್ದೀನಿ, ಅಡ್ಡ ಹೋಗಿದ್ದು ಅಂತ. ಇವತ್ತು ಕೂಡ ಓದ್ತೀನಿ ನನ್ನ ವಾಕ್ಯ. ಆಮೇಲೆ ಸೊ ನಿಮ್ಮ ಮಕ್ಕಳು ಹೇಳಿದ ನಿಮ್ಮ ಮನೆಯವರು ಒಳ್ಳೆಯ ಕೆಟ್ಟದರ ಅರಿಯದ ನಿಮ್ಮ ಮಕ್ಕಳು ಅಲ್ಲಿಗೆ ಸೇರುವರು. ಅವರಿಗೆ ಆ ದೇಶವನ್ನು ಕೊಡುವೆನು, ಅವರು ಅದನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀವಾದರೂ ಈ ಹಿಂದಿರುಗಿ ಕೆಂಪು ಸಮುದ್ರದ ಮಾರ್ಗವನ್ನು ಹಿಡಿದು ಅರಣ್ಯಕ್ಕೆ ಹೊರಟು ಹೋಗಿರಿ ಎಂದು ಆಜ್ಞಾಪಿಸಿದನು. ಆಗ ನಾನು ಹಿಂದಕ್ಕೋತೀನಿ ಅಂತ ಹೇಳಿದ್ದು. ಹೋಗಿ ಪಾಪದಲ್ಲಿ ವಾಪಸ್ ಹೋಗ್ಬೇಡಿ. ನೀವು ಯಾವ ಸಿಚುವೇಶನ್ ಅನ್ನ ಬರ್ಲಿ ಓದಿ. ಜ್ಞಾನೋಕ್ತಿಗಳು 12:19, ಸಾಮಿತಿಗಳು 12:19, Proverbs 12:19. ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಲಿಗೆ ಕ್ಷಣಿಕ. Hallelujah. ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ತುಟಿ ಕ್ಷಣಿಕ. ಈ ಭೂಮಿಗೆ ಲಾಸ್ಟ್ ಮಾತ್ರ. ಸುಳ್ಳು ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳು ಕೂಡ ಬಳಸಬೇಡಿ. ಅದರಿಂದ ಎಷ್ಟೋ ಕುಟುಂಬಗಳು ಗಂಡ ಹೆಂಡತಿ ಕಿತ್ತೋಗ್ಬಿಟ್ಟಿದೆ ಸುಳ್ಳಿಂದ. ಎಷ್ಟೋ ಜನ ಕೆಲಸ ಕಳ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಜನ ಸೇವೆಯಲ್ಲಿ ವಾರಗಳಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ ಸುಳ್ಳಿಂದ. ಅದೇನೋ ದುಡ್ಡು ಕೇಳಿದ್ರು, ಇನ್ನೇನು ಕೇಳಿದ್ರು, ಮಹಿಮೆಗೆ, ಅದೇನೋ ಬೇರೆ ಪ್ರಶ್ನೆ. ಸುಳ್ಳು ಡೇಂಜರ್. ಸುಳ್ಳು ಸೈತಾನ. ಸುಳ್ಳು ಸೈತಾನ ಆತ್ಮ. ಸುಳ್ಳಿಗೆ ಮೂಲ ಪುರುಷನು ತಂದೆ. ಅವನಿಂದ ಹುಟ್ಟಿರೋದೇ ಪಿಶಾಚಿ, ಸುಳ್ಳು ಆತ್ಮ. ಅದು ಕ್ಷಣಿಕ. ಈ ಭೂಮಿಗೆ ಲಾಸ್ಟ್ ಅಂತ ಇಲ್ಲ, ನಿಮ್ ಬಾಡಿಗೆ ಮರಣ ಬರೋವರೆಗೂ ಲಾಸ್ಟ್. ಸತ್ಯ ನಾಲಿಗೆ ನಿತ್ಯ, ನಿರಂತರ, ಶಾಶ್ವತ. ನೋಡಿ, ಅವ್ರ ಗುಂಡ್ಗುಟ್ಟಿದ್ರೆ ಏನಾಯ್ತು? ಇವತ್ತು ಪಾಸ್ಟ್ಗಳಿದ್ದಾರಲ್ಲ, ಇವತ್ತು ಆರೋಗ್ಯಗಳಿದ್ದಾರಲ್ಲ, ಇವತ್ತು ಮೋಸ ಅಂತ ಮನಸ್ಸಿಗೆ ಪಾಸ್ಟ್ಗಳಿದ್ದಾರಲ್ಲ, ಯಾವಾಗ್ಲೂ ಸಭೆಗಾಗಿ ಸಭೆಯವರಿಗಾಗಿ ಹಗಲು ರಾತ್ರಿ ದೇವ್ರ ಹತ್ರ ಮೊರೆ ಇಡೋರಲ್ವಾ? ಗುಂಡ್ಗುಟ್ಟಬೇಡಿ, ಮನೆಯಲ್ಲಿ ಮಾತಾಡಬೇಡಿ. ತಂದೆ ತಾಯಿಗಳು ಕೂಡ ಅಷ್ಟೇ, ಮಕ್ಕಳ ಮುಂದ್ಗಡೆ ಪಾಸ್ಟ್ರ ಬಗ್ಗೆ ಕೀಳಾಗಿ ಮಾತಾಡಬೇಡಿ. ಆಮೇಲೆ ನೀವು ಅಷ್ಟೇ, ಚಿಕ್ಕವರು ಅಷ್ಟೇ, ದೊಡ್ಡವರು ಅಷ್ಟೇ, ಒಳ್ಳೆಯವರು ಕೆಟ್ಟವರು ಎಂತ ಬೇಡ. ಅದು ದೇವ್ರಿಗೆ ಸೇರಿ, ಅದು ದೇವ್ರಿಗೆ ಸೇರಿ. ಆಮೇಲೆ ಬಿದ್ದೋದ್ರೆ ದೇವ್ರ ಎತ್ತಾನೆ. ಆರೋನಿಗೆ, ದೇವರಿಗೆ, ಪಾಸ್ಟ್ರಿಗೆ, ಮೋಶೆಗೆ ಮಾತಾಡಿದ್ರು ಅವ್ರ ಹೆಣ್ಣುಗಳು ಇಲ್ಲೇ ಭೂಮಿಗೆ ಲಾಸ್ಟ್ ಹೋಗ್ತಾರೆ. ಆತರ ನೀವು ಯಾರು ಆಗ್ಬಾರ್ದು ಅಂದ್ರೆ ದೇವರಿಗೆ ಮಾತಾಡ್ತಾರೆ. ಯಾರ ಹತ್ರ ಇಸ್ರಾಯೇಲರ ದೋಷಕ್ಕೆ, ಪಾಪಕ್ಕೆ ಸಿಗ್ಬಾರ್ದು ಅಂತ ದೇವರು ಇವತ್ತು ನಿಮ್ಮ ಹತ್ರ ನಾಲಿಗೆ ಬಗ್ಗೆ ಮಾತಾಡ್ತಾರೆ. ಜಾಗ್ರತೆ, ಎಚ್ಚರ. ಆಮೇಲೆ ಸತ್ತೋಗ್ತೀನಿ ಅನ್ಬೇಡ. ಅದು ಎಲ್ಲಿ ಮಾತಾಡೋದು? ಕೈಯ ನಾಲಿಗೆ. ಸತ್ತೋಗ್ತೀನಿ ಕೇಳ್ಬೇಕಮ್ಮ, ಕೇಳ್ಬೇಕು, ಕೇಳ್ಬೇಕು. ಸತ್ತೋಗ್ತೀನಿ ಅನ್ನೋದು ಕೈಯ, ಕಣ್ಣ, ನಾಲಿಗೆ. ಆಮೇಲೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅನ್ನೋದು, ನೇಣು ಹಾಕೊಂತೀನಿ ಅನ್ನೋದು, ಸಿಕ್ಕೋದಿಲ್ಲ ನನಗೆ ಅನ್ನೋದು ಹೇಳೋದು ಯಾವುದು? ಕೈಯ ನಾಲಿಗೆ, ಕಣ್ಣ ನಾಲಿಗೆ, ಕಾಲ ನಾಲಿಗೆ. ನನಗೆ ಸಿಗಲ್ಲ, ನನಗೆ ಕೊಡಲ್ಲ, ನನ್ನ ಮಗು ಆಗಲ್ಲ. ನಮ್ಮ ನಾಲಿಗೆನೆ ದೇವ್ರು ಕೊಡಲ್ಲ. ಇದು ಹೆಂಗಾಗುತ್ತೆ? ನಮ್ಮ ನಾಲಿಗೆನೆ. ನಮ್ಮ ಕತ್ತಲ್ಲ ಹೇಳೋದಲ್ಲ, ನಮ್ಮ ಕೂದಲಲ್ಲ ಹೇಳೋದಲ್ಲ, ನಮ್ಮ ಉಗುರಲ್ಲ, ಆಮೇಲೆ ನಮ್ಮ ಬೆನ್ನಲ್ಲ ಹೇಳೋದ ಮಾತು, ನಮ್ಮ ನಾಲಿಗೆ ಹೇಳೋದು. ಸಿಗಲ್ಲ, ಆಮೇಲೆ ಅವಮಾನ ಆಗುತ್ತೆ ನನಗೆ. ಯಾರು ಹೇಳೋದ? ನಾಲಿಗೆನ. ನಾಲಿಗೆನೆ, ನಾಲಿಗೆನೆ, ನಾಲಿಗೆನೆ ಹೇಳೋದು. ಕಿವಿಯಲ್ಲ ಹೇಳೋದು. ನಮ್ಗೆ ಸಿಗಲ್ಲ, ಅದಾಗಲ್ಲ, ಅದು ನೀರಲ್ಲ, ಅದು ಬರಲ್ಲ, ಆಗಲ್ಲ. ಆಮೇಲೆ ನಾವು ಜಯಿಸಲ್ಲ, ನಮ್ಗೆ ಅವಮಾನ ಆಗುತ್ತೆ. ನಮ್ಮ ನಾಲಿಗೆನೆ ಹೇಳೋದು ಇವೆಲ್ಲ. ನೀನು ಆಗುತ್ತೆ, ಸಾಧ್ಯ, ನನ್ನ ದೇವ್ರು ಕೊಡ್ತಾನೆ, ಅದೇ ಹೇಳ್ಬೇಕು. ನಿಮ್ಮ ಮಗನ ಕತ್ತೆ ಅಂದ್ರೆ ಕತ್ತೆ ಆಗ್ತದೆ. ಕತ್ತೆ ಎಲ್ಲ ಊರೆಲ್ಲ ತಿಳ್ಕೊಬಂದು ಸಾಯಂಕಾಲ ಮನೆಗೆ ಬರ್ತಾರೆ. ಉದ್ಧಾರಕ್ಕಾಗಲ್ಲ, ಅದು ಉದ್ಧಾರಕ್ಕಾಗಲ್ಲ. ಕೋತಿ ಅಂದ್ರೆ ಮನೆಯೆಲ್ಲ ಎಗರ್ತಾ ಇರ್ತಾನೆ, ಮನೆಗಳೆಲ್ಲ ಎಗರ್ತಾ ಇರ್ತಾರೆ, ಮನೆಗಳ ಮೇಲೆ. ಅದಕ್ಕೆ ಎಗರ್ತಾ ಇರ್ತಾರೆ. ಬೇರೆ ಮಕ್ಕಳು ಜಂಪುಗಳಾಗ್ತಾ ಇರ್ತಾರೆ.
ನಮ್ಮ ನಾಲಿಗೆಯಲ್ಲಿ ಹೆಂಗೆ ಏನ್ ಬಿತ್ತಿದ್ದೀರಾ ಅದು ಕುಯ್ಕೊಂತೀವಿ. ಅಪ್ಪಿ ತಪ್ಪಿ ದೊಡ್ಡವ್ರ ಮಕ್ಕಳಿಗೆ ಶಾಪನೇ ಆಗ್ಬೇಡಿ ದಯವಿಟ್ಟು. ಚಿಕ್ಕ ಮಕ್ಕಳು ಸುಳ್ಳೆ ಅನ್ನೋದು. ಆಮೇಲೆ ಹುಷಾರು, ಜಾಗ್ರತೆ. ನೀವು ಅಷ್ಟೇ, ಚಿಕ್ಕ ಮಕ್ಕಳು ಕೂಡ, ದೊಡ್ಡವರು ಅಷ್ಟೇ. ನಾಲಿಗೆನ ಕಂಟ್ರೋಲ್ ಅಲ್ಲಿ ಇಟ್ಕೊ. ಇದ್ರ ಬಗ್ಗೆ ಹೇಳಕ ಬೇಜಾನಿದೆ ಆಕ್ಚುಲಿ. ನಾನು ಹೇಳಿದ್ದು ಒಂದು ಪಾಠ ಅಷ್ಟೇ. ಆತರ ಎಷ್ಟೋ ಪಾಠಗಳಿದೆ ನಾಲ್ಗೆ ಬಗ್ಗೆ ಮಾತಾಡೋದು. ಈ ಯಾಕೋಬ ಗ್ರಂಥದಲ್ಲಿ ಎಷ್ಟೋ ಪಾಯಿಂಟ್ಗಳಿದೆ ನಾಲ್ಗೆ ಬಗ್ಗೆ ಮಾತಾಡೋದು. ನಾನು ಇವತ್ತು ಮಾತಾಡಿದ್ದು ಒಂದು ಪದ ನಿಮ್ಮ ಹತ್ರ. ಯಾವುದು ಅಂದ್ರೆ, ಇಷ್ಟು ಚಿಕ್ಕ ಅಂಗ ಇಷ್ಟು ದೊಡ್ಡ ಕಾಡನ್ನ ಸುಡ್ತೈತೆ ಅನ್ನೋದು ಮಾತಾಡಿದೆ. ನಾಶನವನ್ನ ತರ್ತೈತೆ ಅಂತ ನಮ್ಗೆ, ಮರಣವನ್ನ ತರ್ತೈತೆ ಅದು ಮಾತಾಡ. ಜಾಗ್ರತೆ, ಕಣ್ಮುಚ್ಚಿ ಎದ್ದಿದ್ದು. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಜೀಸಸ್. ನಾಲ್ಗೆಯನ್ನು ಕುರಿತು ಮಾತಾಡಿ ನೋಡಿ. ಆಶೀರ್ವದಿಸು, ಬಲಪಡಿಸು. ನಿನ್ನ ತ್ರಾಣದ ಕೈಗಳಲ್ಲಿ ಮಕ್ಕಳನ್ನು ಒಪ್ಪಿಸ್ತಾ ಇದ್ದೀನಿ. ಯಾರೊಬ್ಬರು ನಾಲ್ಗೆಯಲ್ಲಿ ಪಾಪವನ್ನ ಮಾಡಿ ಇಸ್ರಾಯೇಲರಂತೆ ನಾಶನವನ್ನ ಅರಣ್ಯದಲ್ಲಿ ಈ ಭೂಮಿಯಲ್ಲೇ ಕಡೆಯಾಗಿದ್ದ ರಾಜ ಪರಮ ಕಾದಾರನ್ನ ಸೇರೋದಕ್ಕೆ ಕೃಪೆಯನ್ನು ದಯಪಾಲಿಸು. ಆಶೀರ್ವಾದವನ್ನು ಕೊಡಪ್ಪ. ನಾಲಿಗೆ ವಿಷಯದಲ್ಲಿ ಎಚ್ಚರಿಕೆ ಜಾಗ್ರತೆಯನ್ನು ಕೊಡಪ್ಪ. ಯೇಸುವಿನ ನಾಮದಲ್ಲಿ ನಾನು ನಿಮಗೆ ವಿಶೇಷವಾಗಿ ಮೊರೆಯಿಡ್ತಾ ಇದ್ದೀನಿ ರಾಜ. ಒಂದು ವೇಳೆ ಈ ವಾಕ್ಯವನ್ನು ಕೇಳಿದ ಮಕ್ಕಳಲ್ಲಿ ನಾಲಿಗೆಯಲ್ಲಿ ಯಾರಾದ್ರೂ ತಪ್ಪಿ ಹೋಗಿದ್ರೆ, ನಾಲಿಗೆಯಲ್ಲಿ ಯಾರಾದ್ರೂ ಅವಿಶ್ವಾಸ, ಅಪನಂಬಿಕೆ, ಅಸತ್ಯವನ್ನ ಮಾತಾಡಿದ್ರೆ ಶ್ರಮಿಸಿ. ನಾಲಿಗೆಯನ್ನು ತೆಗೆದು ಪ್ರತಿಯೊಬ್ಬರನ್ನು ಕೂಡ ಸತ್ಯದಿಂದ, ಪರಿಶುದ್ಧತೆಯಿಂದ, ನೀತಿಯಿಂದ, ಸಮಾಧಾನದಿಂದ, ನಂಬಿಕೆ, ನಾಲಿಗೆಯಿಂದ ತುಂಬಪ್ಪ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ. ಆಮೇಲೆ ಆಮೇಲೆ. ನನ್ನ ಮನೆಗೆ ಹೂವನ್ನು ತಂದ ನನ್ನ ಸನ್ನಿಧಿಯಲ್ಲಿ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನೆಗೆ